ಎಸ್ ನಿಮ್ಮ ನಿರಂಜನ್ ಮಾಡುವ ನಮಸ್ಕಾರಗಳು. ಈ ಪ್ರೀತಿನೇ ಈ ಶಿಲೆನೆ ಇಲ್ಲಿವರೆಗೂ ನನ್ನ ಕರ್ಕೊಂಡ್ ಬಂದಿದೆ. ಥ್ಯಾಂಕ್ ಯು. ಹಾರ್ಟಿಗೆ ಬೆಂಕಿ ಹಚ್ಕೊಂಡಿರೋ ಮಗ ಸಣ್ಣ ಮಚೀಸ್, ಅದನ್ನ ನೀರ್ ಹಾಕಿ ಆರಿಸುವಂತ ಕ್ಯೂಟೀಸ್ ಅಂಡ್ ಬ್ಯೂಟೀಸ್, ಬೈದ್ ಬುದ್ಧಿ ಹೇಳೋ ಅಂಕಲ್ಸ್ ಅಂಡ್ ಆಂಟೀಸ್, ಲೈಫ್ಗೆ ಬೇಜಾನ್ ಟಿಪ್ಸ್ ಕೊಡೋ ಮಮ್ಮೀಸ್ ಅಂಡ್ ಡ್ಯಾಡೀಸ್, ಟೋಟಲಿ ಕರ್ನಾಟಕದ ಎಲ್ಲ ಬ್ಯಾಚುಲರ್ಸ್ಗೆ ವೆಲ್ಕಮ್ ಟು ಭರ್ಜರಿ ಬ್ಯಾಚುಲರ್ ಸೀಸನ್ 2, co-powered by Fanta. Special partner Arvind Properties, Arun Ice Creams, Malleshwaram Sudarshan Silks, Margosa Road, Bengaluru, India Gate Basmati Rice. Associate sponsor Bhima Gold. Digital streaming partner Z5. ನಮ್ಮ ಲವ್ಲಿ ಜಡ್ಜಸ್ ನ ಬರಮಾಡ್ಕೊಂಬೋಣ. ಲೆಟ್ಸ್ ವೆಲ್ಕಮ್ ರಚು ಅಲಿಯಾಸ್ ಡಿಂಪಲ್ ಕ್ವೀನ್ ರಚಿತಾ ರಾವ್. ಹಾಗೇನೆ ಅವರ ಜೊತೆ ಕ್ರೇಜಿ ಸ್ಟಾರ್ ರವಿ ಸರ್. ನಮ್ಮ ಬ್ಯಾಚುಲರ್ಸ್ ಅಂಡ್ ಏಂಜಲ್ಸ್ ಬರಮಾಡ್ಕೊಂಬೋಣ. ಲೆಟ್ಸ್ ವೆಲ್ಕಮ್ ಬ್ಯಾಚುಲರ್ಸ್ ಅಂಡ್ ಬ್ಯೂಟಿಫುಲ್ ಏಂಜಲ್. ಹಾಗೂ ನಮ್ಮ ಜೊತೆ ಇದ್ದಾರೆ ವಿದ್ಯಾಪತಿ, ಡಾಲಿ, ಧನಂಜಯ್ ಅಂಡ್ ಟೀಮ್. ಸ್ವಾಗತ ಸುಸ್ವಾಗತ. ಡ್ಯಾನ್ಸ್ ಅಂದ್ರೆ ತಾಳ ಮೇಳ ಸೇರ್ಬೇಕು, ಹಾವ ಭಾವ ಒಂದಾಗ್ಬೇಕು. ಈ ವಾರ ಡ್ಯಾನ್ಸ್ ಮೂಲಕ ಬ್ಯಾಚುಲರ್ಸ್ ಅಂಡ್ ಏಂಜಲ್ಸ್ ಬಾಂಡಿಂಗ್ ಗಟ್ಟಿ ಆಗ್ತಾ ಇದೆ. ಸ್ಟೆಪ್ಗಳು ಅವರನ್ನ ಹತ್ರ ತರ್ತಾ ಇದೆ. ನಮ್ಮ ಏಂಜಲ್ಸ್ ಡ್ಯಾನ್ಸ್ ಮೂಲಕ ಬ್ಯಾಚುಲರ್ಸ್ ಗಳನ್ನ ಮೆಂಟರಿಂಗ್ ಮಾಡ್ತಾ ಇದ್ದಾರೆ. ಬನ್ನಿ ಈ ಡ್ಯಾನ್ಸ್ ಸಂಭ್ರಮನ ಮುಂದುವರ್ಸೋಣ. ಲೆಟ್ಸ್ ಬಿಗಿನ್. ಕೆಮಿಸ್ಟ್ರಿ ರಾವ್. ಇವತ್ತಿನ ಮೊದಲನೇ ಪರ್ಫಾರ್ಮೆನ್ಸ್ ಎಮ್ಮೋ ನೋಡ್ದೆ ನೋಡ್ಬಾರ್ದನ್ನ ನಾನ್ ನೋಡ್ದೆ ಅಂತ ಮೈ ರೋಮಾಂಚನಗೊಳ್ಸಂತ ರೊಮ್ಯಾಂಟಿಕ್ ಸಾಂಗ್ ಹೆಜ್ಜೆ ಹಾಕಕ್ ಬರ್ತಾರೆ. ಲೆಟ್ಸ್ ವೆಲ್ಕಮ್ ಪ್ರವೀಣ್ ಜೈನ್ ಹಾಗೂ ಪ್ರೊಫೆಸರ್ ಸುಕೃತ.
ಇನ್ನು ನಿಜವಾಗ ನಾನು ತಡ ಮಾಡೋದಿಲ್ಲ. ಈ ಬೆಂಕಿ ತರ ಇದ್ದಂತ ಪರ್ಫಾರ್ಮೆನ್ಸ್ ಹೇಗಿತ್ತು ರಚ್ಚು? ಸ್ಟ್ಯಾಂಡಿಂಗ್ ಅವೇಶನ್ ಕೊಟ್ಟು ಆಗೋಗಿದೆ. ಆದ್ರೂ ಕೇಳ್ತೇನೆ, ಮಂಜು ಮಾಸ್ಟರ್, ಲವ್ಲಿ ಮಾಸ್ಟರ್. ನಿಮ್ಗೆ ನಿಮ್ಮ ಟೀಮ್ಗೆ ಮಂಜು ಬನ್ನಿ. ಫಸ್ಟ್ ಆಫ್ ಆಲ್ ಈ ಸಾಂಗ್ ನ ತಗೊಳ್ಳೋದು ಒಂದ್ ಸ್ವಲ್ಪ ಗಟ್ಸ್ಬೇಕು. ಹೌದೌದು. ಇವ್ರು ಹೆಂಗ್ ಅದನ್ನ ಪ್ರೆಸೆಂಟ್ ಮಾಡ್ತಾರೆ ಸ್ಟೇಜ್ ಮೇಲೆ ಅನ್ನೋದು ಇನ್ನೊಂದು ಸೆಕೆಂಡ್ ಗಟ್ಸೋದು. ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸಿರೋದಕ್ಕೆ ಅಂಡ್ ದ ಎಂಟೈರ್ ಆಂಬಿಯನ್ಸ್ ವಾಸ್ ಲೈಕ್ ಕಿಲ್ಲರ್. ಯು ಗೈಸ್ ನೇಲ್ಡ್ ಇಟ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ವೆರಿ ನೈಸ್, ಥ್ಯಾಂಕ್ ಯು ರಚ್ಚು, ಥ್ಯಾಂಕ್ ಯು. ಹೇಳಿ ಮಿಸ್ಟರ್ ನಾಗಭೂಷಣ್, ಹೇಗನ್ನಿಸ್ತು? ಈ ಭೂಲೋಕದಲ್ಲೇ ಈ ಧೈರ್ಯನ ಮತ್ತೆ ಯಾವ ಸಾಂಗ್ನಾದ್ರೂ ಡ್ಯಾನ್ಸ್ ರೀಕ್ರಿಯೇಟ್ ಮಾಡ್ಬೋದೇನೋ, ಈ ಸಾಂಗ್ನ ಪಿಕ್ ಮಾಡೋದಿದೆಯಲ್ಲ ಅದಕ್ಕೆ ಮಹಾನ್ ಧೈರ್ಯ ಬೇಕು. ಆ ಧೈರ್ಯ ಇವ್ರು ಮಾಡಿದ್ದಾರೆ. ಅದು ಯಾರೆದುರುಗಡೆ, ಸೃಷ್ಟಿಕರ್ತನ ಎದುರುಗಡೆನೇ ಇದು ಪರ್ಫಾರ್ಮ್ ಮಾಡೋದಿದೆಯಲ್ಲ. ಸೊ ತುಂಬ ಚೆನ್ನಾಗಿ ಮಾಡಿದ್ರಿ. ನೀವು ತುಂಬ ಚೆನ್ನಾಗಿ ಟ್ರೈನ್ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್. ಮಲೈಕಾ, ಈ ತರ ಯಾವ್ದನ್ನ ಪ್ರಯತ್ನ ಇತ್ತ ಸಿನಿಮಾದಲ್ಲಿ? ಇಲ್ಲ ಈ ತರ ಪ್ರಯತ್ನ ಇಲ್ಲ. ನನ್ ಮದನಾರಿ ಸಾಂಗ್ ಬಿಟ್ರೆ ಅದ್ರ ಮೀರಿ ಯಾವ ಲಿಮಿಟ್ನು ಕ್ರಾಸ್ ಮಾಡಿಲ್ಲ ನಾವು ಸಿನಿಮಾದಲ್ಲಿ. ಬಟ್ ನಮ್ ಲಿಮಿಟ್ಲೆಸ್ ಬಗ್ಗೆ ಹೇಳಿ. ಫಸ್ಟ್ ಆಫ್ ಆಲ್ ನಾನು ಈ ಸ್ಟೇಜ್ಗೆ ಇರೋ ಪವರ್ ಅದು ನಮ್ಮ ಜಿ ಕನ್ನಡದಲ್ಲಿ ಯಾವುದೇ ಇವೆಂಟ್ ಆಗಲಿ ಯಾವುದೇ ಪ್ರೋಗ್ರಾಮ್ ಇರಲಿ ಎಲ್ಲ ಸೂಪರ್ ಹಿಟ್ ಶೋಸ್. ನೀವಿಬ್ರು ತುಂಬಾ ಚೆನ್ನಾಗಿ ಮಾಡಿದ್ರಿ. ಆ್ಯಂಡ್ ಮ್ಯಾಮ್ ಹೇಳ್ದಾಗೆ ಆಂಬಿಯನ್ಸ್ ದೇ ಕ್ರಿಯೇಟೆಡ್ ತುಂಬಾ ಚೆನ್ನಾಗಿತ್ತು. ಆಮೇಲೆ ಸರ್ಗೆ ಇಷ್ಟ ಆಗಿದೆ ಅಂದ್ರೆ ಇನ್ನು ನಾವೇನು ಮಾತಾಡೋದೇ ಇಲ್ಲ. ಆಮೇಲೆ ಫಸ್ಟ್ ಆಫ್ ಆಲ್ ಅವ್ರನ್ನ ನೋಡ್ಬೇಕಂತ ಗೊತ್ತಾಗ್ತಿರ್ಲಿಲ್ಲ. ಅವ್ರು ಯಾರು ಅಲ್ಲಿ ಕೂತಿರ್ಲಿಲ್ಲ. ಹಿಂಗೆ ಪಾಪ ಎಲ್ಲ ಬ್ಯಾಕ್ ಗ್ರೌಂಡ್ ಡಾನ್ಸಸ್ ಅಡ್ಡ ಆಗ್ಬಿಟ್ಟಿದ್ರು ಅವ್ರಿಗೆ. ಅಲ್ಲಿ ನೋಡ್ಲಾ ಇಲ್ಲಿ ನೋಡ್ಲಾ ಏನ್ ಮಾಡ್ತಿದ್ದಾರೆ ಅನ್ನೋದೇ ಜಾಸ್ತಿ ಇತ್ತು. ನಮ್ಮಲ್ಲಿ ಕೆಲವು ಹುಡುಗರು ಬ್ಯಾಕ್ ಗ್ರೌಂಡ್ ಡಾನ್ಸಸ್ ನೋಡ್ತಾ ಇರ್ತಾರೆ. ತುಂಬಾ ಚೆನ್ನಾಗಿ ಮಾಡಿದ್ರಿ. ಎಕ್ಸ್ಟ್ರೀಮ್ಲಿ ಗ್ರೇಸ್ಫುಲ್. ವೆರಿ ನೈಸ್. ಧನ್ಯತಾ ಪತಿಗಳೇ. ಬಹಳ ಚೆನ್ನಾಗಿ ಮಾಡಿದ್ರು. ಶೃಂಗಾರ ಎಸ್ಪೆಷಲಿ ಒಂಚೂರು ಆ ಕಡೆ ಈ ಕಡೆ ಆದ್ರೂ ಅದು ತುಂಬಾ ಕೆಟ್ಟದಾಗ ಕಾಣೋ ಸಾಧ್ಯತೆ ಇರುತ್ತೆ. ಅವರು ತುಂಬಾ ಚೆನ್ನಾಗಿ ಮಾಡಿದ್ರು, ತುಂಬಾ ಮುದ್ದಾಗಿ ಮಾಡಿದ್ರು. ಕಲಾವಿದರು ಅಂದ್ರೆ ಹಂಗೆ ಅಲ್ವಾ, ಮೈ ಚಳಿ ಬಿಟ್ಟು ನಟಿಸ್ಬೇಕು ಅಂತ ಹೇಳ್ತೀವಲ್ಲ, ಏನೇ ಮಾಡಿದ್ರು ಮೈ ಚಳಿ ಬಿಟ್ಟು ಮಾಡಬೇಕು ಅಂತ. ಸೊ ಅವರು ಅದರಲ್ಲಿ ಕಂಪ್ಲೀಟ್ ಆಗಿ ಮೈ ಚಳಿ ಬಿಟ್ಟು ತುಂಬಾ ಇನ್ವಾಲ್ವ್ ಆಗಿ ಮಾಡಿದ್ರು, ಸಖತ ಮಾಡಿದ್ರು. ಇದನ್ನೆಲ್ಲ ಕೇಳಾದ್ಮೇಲೆ ಸರ್ ಹೆಂಗ ನೋಡಿದ್ರಿ ಸರ್ ಇದನ್ನ? ಏಕಾಂಗಿ ಸಿನಿಮಾ ಯಾವಾಗ ಅನ್ಕೊಂಡಾಗ ಆಗ್ಲಿಲ್ವೋ ಹತ್ರ 6 ತಿಂಗಳು ನಾನು ಸಿನಿಮಾ ಮಾಡೋದಿಲ್ಲ ಅಂತ ಮನೇಲಿ ಕೂತ್ಬಿಟ್ಟಿದ್ದೆ. ನಾನು ಫೈನಲ್ ಆಗಿ ಒಂದು ದಿವಸ ನನ್ನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ನನಗೊಂದು ಪಾರ್ಟಿ ಕೊಡ್ತಾರೆ. ನನಗೆ ನನ್ನ ಹೆಂಡ್ತಿನೆಲ್ಲ ಕರೆಸಿ ಒಂದು ಸನ್ಮಾನ ಎಲ್ಲ ಮಾಡಿ, ನೀವು ಸಿನಿಮಾ ಮಾಡದೆ ಹೋದ್ರೆಗೆ ನೀವು ವಾಪಸ್ ಬರಬೇಕು, ಸಿನಿಮಾ ನೀವು ಮಾಡಬೇಕು. ನಾನು ಮಾಡೋದಿಲ್ಲ ಅಂತ ಹಠ ಹಿಡಿತೀನಿ. ಇಲ್ಲ ನೀವು ಸಿನಿಮಾ ಮಾಡಲೇಬೇಕು ಅಂತಂದರೆ ಅವತ್ತು ಸ್ಟೇಜ್ ಮೇಲೆ ನಾನೊಂದು ಮಾತು ಕೊಡ್ತೀನಿ. ನಾನು ಈಗೊಂದು ಸಿನಿಮಾ ಮಾಡ್ತೀನಿ, ಈ ಸಿನಿಮಾ ನಿಮಗೆ ಇಷ್ಟ ಆಗುತ್ತೆ. ಅವಾಗ ಈ ಸಿನಿಮಾ ಸ್ಟಾರ್ಟ್ ಆಗಿದ್ದು. ಆ್ಯಂಡ್ ಅವತ್ತು ಸ್ಟೇಜ್ ಮೇಲೆ ಹೇಳ್ತೀನಿ ನಾನು, ದಿಸ್ ವಿಲ್ ಬಿ ಒನ್ ಆಫ್ ದ ಬಿಗ್ಗೆಸ್ಟ್ ಹಿಟ್ಸ್ ಆಫ್ ದ ಸಿನಿಮಾ. ಇದು ನಿಮಗೆ ಇಷ್ಟ ಆಗುತ್ತೆ ಅಂತಲೇ ಸಿನಿಮಾ ಹೇಳೇ ಶುರು ಮಾಡೋಂಥ ಸಿನಿಮಾ ಇದು. ಆ್ಯಕ್ಚುಲಾಗಿ ಹಾಡು ಬರೀತಿರ್ಬೇಕಾದ್ರೆ ನನ್ನ ಪಕ್ಕದಲ್ಲಿ ಕೂತಿರೋರು ಸೈಡಲ್ಲಿ ಕೂತ್ಕೊಂಡು ನನ್ನ ಜೊತೆ ತುಂಬ ಬೇಕಾದವರೆಲ್ಲ ನಕ್ಕಿರೋದು ಕೂಡ ಉಂಟು. ಏನು ಲಿರಿಕ್ಸ್ ಇದು, ಎಮ್ಮೋ ನೋಡ್ದೇನೋ ಹಿಂಗೆಲ್ಲ ಬರೀತಾ ಇದ್ದಾರೆ ಅಂತ ಇವ್ರುಗಳು ಅನ್ಕೋತಾ ಇದ್ದಿದ್ದು ಉಂಟು. ಅವ್ರಿಗೆ ನಾನು ಬೆರಳು ತೋರಿಸಿ ಒಂದೇ ಮಾತು ಹೇಳಿದ್ದು, ಈ ಸಾಂಗ್ಸ್ ರಿಲೀಸ್ ಆಗಿದ್ದ ದಿವಸ ಫಸ್ಟ್ ಹಿಟ್ ಆಗೋ ಸಾಂಗೇ ಮಾರ್ಕೆಟಲ್ಲಿ ಈ ಸಾಂಗೆ. ಫಸ್ಟ್ ಶಾರ್ಟ್ ಆ ಸಿನಿಮಾದಲ್ಲಿ ತೆಗೆದಿದ್ದು ಪ್ರಿಯಾಂಕಾ ಅವ್ರಿಗೆ 2 ಲಕ್ಷ ರೂಪಾಯಿ ಕಾಸ್ಟ್ಯೂಮ್ ಇದು ನಾನು ಹಾಕಿದ್ದವ್ರಿಗೆ. ಓ ಮೈ ಗಾಡ್. ಅದಕ್ಕೆ ಫಸ್ಟ್ ಆಫ್ ಆಲ್ ಆ ಸಿನಿಮಾ ಮಾಡಬೇಕಾದ್ರೆ ದುಡ್ಡು ಇರಲಿಲ್ಲ ನನ್ನ ಹತ್ರ. ಬರೀ ಒಂದು 4 ಬ್ರಾಸ್ ದೀಪ ತರಿಸಿದ್ದೆ ನಾನು. ಅದರಲ್ಲಿ ಸಾಂಗ್ ಶುರು ಮಾಡಿದ್ದು. ಆ ಹುಡುಗಿಗೆ ಮಾತ್ರ ಯಾವತ್ತು ಹೆಣ್ಮಕ್ಳಿಗೆ ಕಾಸ್ಟ್ಯೂಮ್ಸು ಅವ್ರಿಗೆ ಮೇಕಪ್ ಅವೆಲ್ಲ ಯಾವತ್ತು ಕಡಿಮೆ ಮಾಡೋದಿಲ್ಲ ನಾನು. ನನ್ನ ಸೆಟ್ ಕಡಿಮೆ ಆಗ್ಬೋದು, ಬಟ್ ಹೆಣ್ಮಕ್ಳಿಗೆ ಶೃಂಗಾರ ಮಾತ್ರ ಯಾವತ್ತು ಕಡಿಮೆ ಮಾಡೋದಿಲ್ಲ. 2 ಲಕ್ಷ ರೂಪಾಯಿ ಕಾಸ್ಟ್ಯೂಮ್ ಬಾಂಬೆಯಿಂದ ತರಿಸಿ ಅವಾಗ ಹಾಕಿದ್ದು. ಅವ್ರನ್ನಲ್ಲಿ ನಿಲ್ಲಿಸಿ ಆ ಫಸ್ಟ್ ದೀಪದ ಪಕ್ಕದಲ್ಲಿ ಬರೋ ಒಂದು ಶಾರ್ಟ್ ತೆಗೆದೆ ನಾನು. ಅಲ್ಲಿಗೆ ಪ್ರಿಯಾಂಕಾ ಅವ್ರು ಹೆಂಗ್ ಕಾಣಿಸೋದ್ರು ಅನ್ನೋದು ನೀವೇ ಸಿನಿಮಾದಲ್ಲಿ ನೋಡಿದ್ದೀರಾ ನೀವು. ಅಲ್ಲಿಗೆ ಫಸ್ಟ್ ವಿಕ್ಟ್ರಿ ಆಫ್ ಸಿನಿಮಾ ನನ್ನ ಕಣ್ಣಿಗೆ ಕಾಣಿಸಕ್ಕೆ ಶುರು ಆಗೋಯ್ತು. ಈ ಸಿನಿಮಾ ಮಾಡ್ತಿರ್ಬೇಕಾದ್ರೆ ರಜನಿಕಾಂತ್ ಮನೆಗೂ ಬಂದು, ಅಂದರೆ ನಿನ್ನ ಮ್ಯೂಸಿಕ್ ಬಿಟ್ಬಿಡಪ್ಪ, ನಿನ್ನ ಮ್ಯೂಸಿಕ್ ಮಾಡಬೇಡ, ನೀನು ನಿನ್ನ ಹೆಸರಲ್ಲಿ ಹಾಳು ಮಾಡ್ಕೋತಾ ಇದೆಯಾ, ನೀನು ಹೀರೋಯಿಸಮ್ ಇಮೇಜೇ ಹೊಟ್ಟೋಯ್ತು, ಇವಾಗ ಜನ ಬೈತಾ ಇದ್ದಾರೆ ನಿನಗೆ, ನೀನು ಯಾಕೆ ಸಿನಿಮಾ ಮ್ಯೂಸಿಕ್ ಮಾಡ್ತೀಯ, ಮ್ಯೂಸಿಕ್ ಬಿಟ್ಬಿಡು ಅಂದರು. ನಾನು ಯಾವುದೇ ಕಾರಣಕ್ಕೂ ಸಿನಿಮಾ ಮ್ಯೂಸಿಕ್ ಬಿಡಲ್ಲ ಸರ್, ಪ್ರಾಣ ಬೇಕಾದ್ರೆ ಬಿಡ್ತೀನಿ, ಮ್ಯೂಸಿಕ್ ಮಾತ್ರ ಬಿಡೋದಿಲ್ಲ ನಾನು.
ಬಟ್ ನೀವು ಇಷ್ಟು ದೂರ ನನಗೋಸ್ಕರ ಬಂದಿದ್ದೀರಾ, ಮೇಲೆ ಬನ್ನಿ, ಹಾಡುಗಳು ರೆಡಿ. ನಮ್ಮದೇ ಡಿ ಟಿ ಸ್ಟುಡಿಯೋ ಇತ್ತು, ಆಗ ಮಲ್ಲ ಸಾಂಗ್ಸ್ ಎಲ್ಲ ರೆಡಿ ಇತ್ತು. 6 ಹಾಡು ಕೇಳಿಸ್ತೀನಿ, ಒಂದು ಹಾಡು ನೀವು ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಾನು ಮ್ಯೂಸಿಕ್ ಮಾಡೋದು ಬಿಟ್ಬಿಡ್ತೀನಿ ಸರ್, ನಿಮಗೆ ಕೊಡೋ ರೆಸ್ಪೆಕ್ಟ್ ಅದು ಅಂದೆ. ಬಟ್ ರಜನಿಕಾಂತ್ ಹಾಡೆಲ್ಲ ಕೇಳ್ಬಿಟ್ಟು, ರವಿ ಯಾರು ಏನು ಬೇಕಾದ್ರೆ ಮಾಡ್ಬೋದು ನೀನು ಸಿನಿಮಾದಲ್ಲಿ, ಆದರೆ ನಿನ್ನ ಸಾಂಗ್ಸ್ನ ಮಾತ್ರ ನಾವು ಯಾರೂ ಮಾಡೋಕ್ಕಾಗೋದಿಲ್ಲ. ಇಟ್ ಇಸ್ ಇಂಪಾಸಿಬಲ್ ಟು ರೀಕ್ರಿಯೇಟ್ ಯುವರ್ ಸಾಂಗ್ಸ್ ಅಂತ ಹೇಳಿದ್ರು. ಆ್ಯಂಡ್ ನನಗೆ ಇಟ್ ವಾಸ್ ಎ ಫಸ್ಟ್ ಟೈಮ್ ಚಾಲೆಂಜ್. ಪ್ರತಿ ಸಾರಿ ಒಂದು ಸೆಟ್ ಹಾಕಿದ್ರೆ, ಆಗಿನ ಕಾಲದಲ್ಲಿ 10 ಲಕ್ಷ 20 ಲಕ್ಷ ಸೆಟ್ ಹಾಕ್ತಿದ್ದವನು, ಈ ಸಿನಿಮಾಗೆ ಸೆಟ್ ಅಂತ ಖರ್ಚು ಮಾಡಿದ್ದು, ಈ ಸಾಂಗಿಗೆ ಖರ್ಚು ಮಾಡಿದ್ದು ನಾನು ಬರೀ 25,000 ರೂಪಾಯಿ ಖರ್ಚು ಮಾಡಿದ್ದು ನನಗೆ. ಅಷ್ಟಲ್ಲೇ ಸಾಂಗ್ ಖರ್ಚು ಮಾಡಿದ್ದು, ಸೆಟ್ಟೇ ಹಾಕಲಿಲ್ಲ ನಾನು. ಮೇಲ್ಗಡೆ ಒಂದು 10,000 ರೂಪಾಯಿ ಒಂದು ಬ್ರಿಕ್ಸ್ ಥರ ಸೆಟ್ ಹಾಕಿದ್ದೆ. ಅದು ನನಗೆ ನಾನು ತೊಗೊಂಡಿದ್ದ ಚಾಲೆಂಜ್ ಅದು. ಅಂದರೆ ನಾನು ಸಿನಿಮಾ ಮಾಡ್ತಾನೆ ಇರಬೇಕು ಜೀವನದಲ್ಲಿ, ನಾನು ಉಸಿರಿರೋರು ಸಿನಿಮಾನೇ ಮಾಡ್ತಿರ್ಬೇಕು, ದುಡ್ಡು ಇರಲಿ ಇಲ್ದಿರಲಿ, ಇರೋ ಅಷ್ಟು ದುಡ್ಡಲ್ಲಿ ಸಿನಿಮಾ ಮಾಡೋದನ್ನು ಕಲಿ ನೀನು ಅಂತ ಹೇಳ್ಕೊಟ್ಟು ಸಿನಿಮಾ ಮಲ್ಲ. ನನಗೆ ಏನು ಇಷ್ಟು ದೂರ 40 ಇಯರ್ಸ್ ಟ್ರಾವೆಲ್ ಮಾಡಿದ್ದೀನಿ ಅಂದರೆ ಅಷ್ಟು ಧೈರ್ಯವಾಗಿ ಸಾಂಗ್ ಮಾಡಿದ್ದೀನಿ. ಇದು ಸಾಂಗ್ ಅಂತ ಬಿಟ್ಟರೆ ಮಾರ್ಕೆಟಲ್ಲಿ ನಾನು ಸಿನಿಮಾದಲ್ಲಿ ಸೋತಿರ್ಬೋದು, ಆದರೆ ಮ್ಯೂಸಿಕಲ್ಲಿ ಸಾಂಗ್ಸಲ್ಲಿ ಇವತ್ತರೆಗೂ ಸೋತಿಲ್ಲ ನಾನು. ಆ್ಯಂಡ್ ನೀವಿಬ್ಬರು ಚೆನ್ನಾಗಿ ಮಾಡಿದ್ರಿ, ಮುದ್ದಾಗಿ ಮಾಡಿದ್ರಿ, ಎಲಿಗೆಂಟಾಗಿ ಮಾಡಿದ್ರಿ. ಆಲ್ ದಿ ಬೆಸ್ಟ್. ವೆರಿ ನೈಸ್ ಸರ್, ಅಮೇಝಿಂಗ್. ನಿಮಗೂ ಥ್ಯಾಂಕ್ಸ್ ಮಾಸ್ಟರ್. ಇನ್ನು ಸುಕೃತ, ಖುಷಿ ಆಯ್ತು ನಿಮ್ಮ? ಆಕ್ಚುಲಿ ನನ್ನೊಂದು ರಿಕ್ವೆಸ್ಟ್ ಇದೆ. ಏನು? ರವಿ ಸರ್, ವಿತ್ ಯುವರ್ ಪರ್ಮಿಷನ್, ಟಾಲಿ ಸರ್, ನೀವು ತುಂಬ ಕ್ಯೂಟ್ ಆಗಿದ್ದೀರಾ. ನಮ್ಮ ಮದುವೆ ಆಗಿದೆ ಅಂತ ಗೊತ್ತು, ಬಟ್ ಅಷ್ಟೇ ವೆರಿ ಕ್ಯೂಟ್. ಆ್ಯಂಡ್ ನಮ್ಮ ಟಗರು ಮೂವಿ ನೋಡಿದ್ದೆ, ಆ್ಯಂಡ್ ಅದರಲ್ಲಿ ನಮ್ಮ ಕ್ಯಾರೆಕ್ಟರ್ ನಂಗೆ ಸಿಕ್ಕಾಬಡೆ ಇಷ್ಟ, ಲೈಕ್ ಅ ಬ್ಯಾಡ್ ಬಾಯ್ ಇಮೇಜ್. ಸೊ ನನ್ನ ಜೊತೆ ಈ ಸಾಂಗಿಗೆ 2 ಸ್ಟೆಪ್ಸ್ ಪ್ಲೀಸ್. ಅಲ್ಲ, ನಾನು ಇಷ್ಟು ವರ್ಷ ಅವನ ಜೊತೆಗಿದ್ದೆ, ಈ ಥರ ಡ್ಯಾನ್ಸ್ ಮಾಡ್ತಾನೆ ಅಂತ ನನಗೆ ಗೊತ್ತಿರಲಿಲ್ಲ. ಬಹಳ ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪ್ರವೀಣ್ ಅಂಡ್ ಸುಕೃತ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಮ್ಮ ವಿದ್ಯಾಪತಿ ತಂಡ ನಮ್ಮ ಭರ್ಜರಿ ಬ್ಯಾಚುಲರ್ಸ್ಗೆ ಬಂದು ಅದ್ಭುತವಾಗಿ ಮಜಾ ತಗೊಂಡಿದ್ದಾರೆ ಅಂತ ನಾನು ಅನ್ಕೋತೀನಿ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಅವರೇ, ನಮ್ಮ ಶೋ ಹೆಂಗ ಅನಿಸ್ತು? ಭರ್ಜರಿ ಬ್ಯಾಚುಲರ್ ಎಲ್ಲ ಬಹಳ ಚೆನ್ನಾಗಿತ್ತು. ಸಖತ್ ಮಜಾ ಮಾಡ್ತಾರೆ ಎಲ್ರೂ, ಸಖತ್ ಎನರ್ಜಿ. ಆ್ಯಂಡ್ ಎಲ್ಲರೂ ಮೀಟ್ ಮಾಡಿದ್ದು ಭಾಳ ಖುಷಿ. ಆ್ಯಂಡ್ ಥ್ಯಾಂಕ್ಸ್ ಟು ರವಿ ಸರ್ ಆ್ಯಂಡ್ ರಚಿತಾ. ಸಿನಿಮಾ ನೋಡೋಕ್ಕೆ ಅವ್ರನ್ನೂ ಇಲ್ಲೇ ಇನ್ವೈಟ್ ಮಾಡ್ತೀನಿ. ವಿದ್ಯಾಪತಿ ಸಿನಿಮಾನ ಬಂದು ಥಿಯೇಟ್ರಲ್ಲಿ ನೋಡಿ ನಮ್ಮ ಜೊತೆ ಅಂತ. ವೆರಿ ನೈಸ್. ಥ್ಯಾಂಕ್ ಯು ವೆರಿ ಮಚ್. ಭರ್ಜರಿ ಬ್ಯಾಚುಲರ್ಸ್ ವೇದಿಕೆಗೆ ಬಂದ್ಮೇಲೆ ನಮ್ಮಲ್ಲಿ ಏನ್ ಗೊತ್ತಾ, ಎಲ್ಲದರಲ್ಲೂ ಮಲ್ಟಿ ಟ್ಯಾಲೆಂಟೆಡ್ ಬಾಯ್ಸ್ ಅಂಡ್ ಗರ್ಲ್ಸ್ ಇದಾರೆ ಇಲ್ಲಿ. ಸೊ ನಮ್ಮಲ್ಲಿ ಒಬ್ರು ಇದಾರೆ, ಯಾರು ಬಂದು ಫ್ರೀ ಆಗಿ ಸಾಂಗ್ ಬರೆಯೋರು ಅವರೇ. ಸೊ ಹಾಗಾಗಿ ದರ್ಶನ್ ಒಂದು ಒಳ್ಳೆ ಸಾಂಗ್ ಡೆಡಿಕೇಟ್ ಮಾಡ್ತೇವೆ ಇಲ್ಲಿ. ಡೆಫಿನೆಟ್ಲಿ ಮಾಡೇ ಮಾಡ್ತೀನಿ. ಅದು ನಮ್ಮ ಧನಂಜಯ ಅವರು ಇದ್ದಾರೆ ಅಂದ್ರೆ ಸರ್ ನಮಸ್ಕಾರ. ಸೊ ಪಕ್ಕ ಮಾಡೇ ಮಾಡ್ತೀನಿ. ಸರಿ, ಬಂದ್ಬಿಡು ಹೋಗ್ಲಿ. ಬಂದ ನಮ್ಮೋನು ರಾಯಲ್ ಹ್ಯೂಮನ್ನು, ಕೋಟಿ ಇದ್ರೂನು ಸಿಂಪಲ್ ಶೋಮ್ಯಾನು. ಬಂದ ನಮ್ಮೋನು ರಾಯಲ್ ಹ್ಯೂಮನ್ನು, ಕೋಟಿ ಇದ್ರೂನು ಸಿಂಪಲ್ ಶೋಮ್ಯಾನು. ಬಡವ್ರ ಮಕ್ಕಳು ಬೆಳಿಬೇಕು, ಬಡವ್ರ ಮಕ್ಕಳು ದುಡಿಬೇಕು, ಬಡವ್ರ ಮಕ್ಕಳು ಮೆರಿಬೇಕು ಅನ್ನುವಂಥ ನಾಯಕ ಎಲ್ಲಾರನ್ನ ಪ್ರೀತಿಸ್ತಾನೆ, ಒಳ್ಳೇದ್ನೇ ಆಶಿಸ್ತಾನೆ, ಸಿನಿಮಾನ ನಿರ್ಮಿಸ್ತಾನೆ. ನಮ್ಮ ನಿರ್ಮಾಪಕ ವಿದ್ಯಾಪತಿ ಬರ್ತೈತೆ ಧಮಾಕ ಇನ್ಮ್ಯಾಲೆ.
ವಿದ್ಯಾಪತಿ ಬರ್ತೈತೆ ಹೊಡಿರಪ್ಪ ಚಪ್ಪಾಳೆ ಒನ್ ಅಂಡ್ ಓನ್ಲಿ ಒತ್ತ ಕಿಡಿ ಒತ್ತ ಡಾಲಿ ಧನಂಜಯ್ ಮನಸ್ಸು ಬಟರ್ಫ್ಲೈ ಡಾಲಿ ಧನಂಜಯ್ ಡಾಲಿ 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 ಧನಂಜಯ್. ಬರ್ಕೊಡ್ತೀನಿ ನೋಡಿ ಈ ವೇದಿಕೆ ಮೇಲೆ ಇವತ್ತಲ್ಲ ನಾಳೆ ಕನ್ನಡ ಚಿತ್ರರಂಗಕ್ಕೆ ಬಹು ಬೇಡಿಕೆಯ ಗಾಯಕ ಹಾಗೆ ಸಂಯೋಜಕ ಮತ್ತೆಲ್ಲದಕ್ಕಿಂತ ಹೆಚ್ಚಾಗಿ ಸಾಹಿತಿ ಹಾಗೂ ಎಲ್ಲ ಲಕ್ಷಣಗಳು ನಿಂಗಿದೆ. ಇದರೊಂದಿಗೆ ವಿದ್ಯಾಪತಿ ತಂಡವನ್ನ ಬೀಳ್ಕೊಡ್ತಾ ಇದೀವಿ. ಬಂದಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು. ವಿಶ್ ಯು ಆಲ್ ದಿ ಬೆಸ್ಟ್. ನಿಮ್ಮ ಮೂವಿ ಸಿಕ್ಕಾಪಟ್ಟೆ ಹಿಟ್ ಆಗ್ಬಿಡ್ಲಿ. ಎಲ್ರು ಆಲ್ ದಿ ಬೆಸ್ಟ್. ಎಲ್ರು ಆಲ್ ದಿ ಬೆಸ್ಟ್ ವಿದ್ಯಾಪತಿ. ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು. ಕಿಚ್ಚ ಸುದೀಪ್ ಅವರ ಸುಂದರಿ ಸುಂದರಿ ಹಾಡಿಗೆ ಪರ್ಫಾರ್ಮ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಡ್ರೋನ್ ಪ್ರತಾಪ್ ಹಾಗೂ ಗಗನ. ಸುಂದರಿ ಸುಂದರಿ ನನ್ನ ಮಾತು ಸ್ವಲ್ಪ ಕೇಳೇನಿ. ಸುಂದರಿ ಸುಂದರಿ ನನ್ನ ಮಾತು ಸ್ವಲ್ಪ ಕೇಳೇನಿ. ಬಿಸಿ ಬಿಸಿ ಮುತ್ತಿಡು ಆಗಲ್ಲ ಬಿಗಿ ಬಿಗಿ ತಬ್ಬಿಕೋ ಆಗೋದಿಲ್ಲ ಮಾಡುವನು ಮುಡಿಸು ನೀ ಬೇಕಿಲ್ಲ ಅನುವನು ತಣಿಸು ಬೇಕಾಗಿಲ್ಲ ಸಜೆಯಲು ಮಜ ಕೊಡುವನಲ್ಲ ಕೊಡುವ ಸಮಯ ಸರಿಯ ಬರುವೆಯ ಸುಂದರಿ ಸುಂದರಿ ನನ್ನ ಮಾತು ಸ್ವಲ್ಪ ಕೇಳೇನಿ. ಸುಂದರಿ ಸುಂದರಿ ನನ್ನ ಮಾತು ಸ್ವಲ್ಪ ಕೇಳೇನಿ. ಈಸೆಯ ಬಂದಿರೋ ಪೂನ ಗಾಡಿಯ ಮಾಡುವ ಪ್ಲಾನ ತಡೆಯಲೇ ಬಾರದು ಮಾಡು ನೀ ಒಳ್ಳೆಯ ಪನ್ನ ಹಾಳಾಗೋದೆಯ ಹಸಿ ಪೋಲಿಯಾದೆಯ ನೋಡಿ ನೋಡಿ ನೀ ಇಂಗ್ಲೀಷು ಮೂವಿಯ ಮಧುರ ನಡುವೆ ಮಧುರ ಸಮರ ನಡೆಯಲಿ ಸುಂದರಿ ಸುಂದರಿ ನನ್ನ ಮಾತು ಸ್ವಲ್ಪ ಕೇಳೇನಿ. ಸುಂದರಿ ಸುಂದರಿ ನನ್ನ ಮಾತು ಸ್ವಲ್ಪ ಕೇಳೇನಿ. Take a step, pull the concept, flip to the script. Yes, we are the best. Time, the new astrology, magical things combine history. ಸುಂದರ ನನ್ನ ಮಾತು ಸ್ವಲ್ಪ ಕೇಳು ನೀ ಸುಂದರಿ ಸುಂದರಿ ನನ್ನ ಮಾತು ಸ್ವಲ್ಪ ಕೇಳೇನಿ. ವಾರೆ ವಾ, ವಾರೆ ವಾ. ಕ್ಯಾ ಬಾತ್ ಹೈ. ನೋಡಪ್ಪ ಆ ಸುಂದರಿಯಿಂದ ಹೋಗಿ ನಿನ್ನ ನದಿ ಪಾಲ್ ಮಾಡ್ಬಿಟ್ಟವ್ರು ಮಗುನ ಎಸ್ಬಿಟ್ಟು ತಂದೆ ತಾಯಿಗಳು ಹೆಂಗ್ ಮಜಾ ಮಾಡ್ತಾರೆ ನೋಡು. ನೀನೇನ್ ತಲೆ ಕೆಡ್ಸ್ಕೋಬೇಡ. ಯಾವುದೇ ಮಕ್ಳಿದ್ರು ತಂದೆಯಾಗಿ ಹುಲಿ ಕಾರ್ತಿಕ್ಕಿರ್ತಾನೆ. ನೀನೇನ್ ತಲೆ ಕೆಡ್ಸ್ಕೊ. ಹುಲಿ ಈ ಮರಿನ ನಿನ್ ಕೈಯಲ್ಲಿ ಕೊಡ್ತಾ ಇನ್ ತಗೋ. ಹುಷಾರಾಗಿ ಹುಷಾರಾಗಿ. ಆಯ್ತಣ್ಣ ಬಾ ಮಗನೇ ಬಾ ಬಾ. ಅಪ್ಪ ಹೆಗ್ಲ ಮೇಲೆ ಕೂರಿಸ್ಕೋಬೇಕು. ನಾನು ನೋಡದೆ ಇರೋದ್ನೆಲ್ಲ ನೀನೇ ನೋಡು ಮಗನೇ. ಬಲೆ ಬಲೆ ಬಲೆ. ಏನ್ ಜೋಶು, ಏನ್ ಕತೆ. ಮಧ್ಯ ಕ್ಲಾಸಿಕಲ್ ತರದ್ದೊಂದು ಡ್ಯಾನ್ಸು. ಏನ್ ಈ ಮ್ಯಾಜಿಕ್ಗೆ ಏನು ಕಾರಣ? ನಮ್ಮ ಮೆಂಟ್ರಿಲ್ಲೇ ಇದ್ದಾರೆ ಗಗನ ಅವರು. ಲಾಸ್ಟ್ ಟೈಮ್ ಏನೋ ನಮ್ಮನ್ನು ಬಿಟ್ಟು ಹೊಟ್ಟೋಗಿದ್ರು ಅವರು. ನಿಮ್ಮನ್ನ ಬಿಟ್ಟು ಹೋಗ್ಬಿಟ್ಟಿದ್ರು? ಲಾಸ್ಟ್ ಎಪಿಸೋಡ್ ಪಾರ್ಟ್ನರ್ ಆಗಿ ಡ್ಯಾನ್ಸ್ ಮಾಡಕ್ ಹೊಟ್ಟೋಗಿದ್ರು.
ಮತ್ತೆ ಸಿಕ್ಕಿದ್ದಾರೆ. ಸೊ ಒಂದಷ್ಟು ಚೇಂಜಸ್ ಮಾಡ್ಕೊಂಡು ಡ್ಯಾನ್ಸ್ ಮಾಡೋದು. ವೆರಿ ಗುಡ್. ಏನ್ ಅನ್ಸುತ್ತಮ್ಮ, ಕೆಮಿಸ್ಟ್ರಿ ಬದಲಾಗಿದ್ಯಾ ಡ್ರೋನ್ದು? ಖಂಡಿತವಾಗ್ಲು ಸರ್, ಮುಂಚೆ ಕೆಮಿಸ್ಟ್ರಿ ಅಂದ್ರೆ ಅವರಿಗೆ ಜಸ್ಟ್ ಇಟ್ಸ್ ಎ ಬ್ರಾಂಚ್ ಆಫ್ ಸೈನ್ಸ್ ಅಂತ ಅನ್ಕೊಂಡಿದ್ರು. ಸೊ ಇವಾಗ ತುಂಬಾ ತಿಳ್ಕೊಂಡಿದ್ದಾರೆ ಕೆಮಿಸ್ಟ್ರಿ ಬಗ್ಗೆ. ಅಂದ್ರೆ ಇವರು ಹೆಂಗಂದ್ರೆ ಡ್ರೋನ್ ಪ್ರತಾಪ್ ಅಲ್ಲ, ಇವ್ರು ಒಂಥರ ಎಲೆಕೋಸ್ ಪ್ರತಾಪ್ ಇದ್ದಂಗೆ. ಲೇಯರ್ ತೆಗೆದ್ರು ಬರ್ತಾ ಇರುತ್ತಲ್ವ ಮ್ಯಾಮ್, ಹಂಗೆ ಸಾಂಗು ಹೇಳ್ತಾರೆ, ಡ್ಯಾನ್ಸು ಮಾಡ್ತಾರೆ, ಓದ್ತಾರೆ, ಡ್ರೋನ್ ಮಾಡ್ತಾರೆ, ಸೊ ಆಕ್ಟಿಂಗ್ ಮಾಡ್ತಾರೆ, ಎಲ್ಲಾ ಕಲೆನೂ ಇವ್ರ ಹತ್ರ ಇದೆ. ಕಲೆಗಾರ. ಈಗ ತಾನು ಒಂದು ಹಾಡು ಹೇಳಿದೆ, ಅಷ್ಟು ಬೇಗ ಒಂದು ಮಗು ಆಗೋಯ್ತೇನಾ? ಅವ್ರದ್ದು ಮಗು ನೋಡ್ಕತಾ ಇದೀನಿ ಸರ್. ನಿನಗಾಗ್ಲಿಲ್ಲ ಮಗು ಹಂಗಾದ್ರೆ? ನಂದು ಈಗ ನಿಜವಾಗ್ಲೂ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಇಷ್ಟು ವರ್ಷ ಡ್ರೋನ್ ಪ್ರತಾಪ್ ಅಂತಿತ್ತು, ಇನ್ಮೇಲೆ ಎಲೆಕೋಸ್ ಪ್ರತಾಪ್ ತೆಗೆದಷ್ಟು ಇದೆಯಂತೆ. ಏನೇನಿದೆಯೋ ಕಂಡೋರು ಯಾರು? ಟ್ಯಾಲೆಂಟ್. ಅದೇ ಕಣಮ್ಮ, ಆಕ್ಚುಲಿ ನಮ್ಮ ಡ್ರೋನ್ ಪ್ರತಾಪ್ ಬಹಳ ಸೊರ್ಗೋಗಿ ಕೊರ್ಗೋಗಿ ಎಲೆಕೋಸು ಬಾಡಿದೆ. ತುಂಬಾ ಬೇಜಾರು ಮಾಡ್ಕೊಂಡಿ. ಲಾಸ್ಟ್ ಟೈಮ್ ಬಾಳು ಬೆಳಗೊಂದಿದ್ದು ಬಹಳ ಚೆನ್ನಾಗಿ ಬೆಳಗಿದೆ, ನಮ್ದು ಅರಳಿರೋ ಮೊಗ್ಗು ಬಾಡಿದೆ, ತುಂಬಾ ತಪ್ಪಾಗಿದೆ. ಹಾಗಾಗಿ ಅದೇ ಸಾಂಗ್ ಹಾಕ್ತಿವಿ. ಏನ್ ಮಾಡ್ತೇವೆ ಮಾಡಮ್ಮ, ಮ್ಯೂಸಿಕ್. ಇನ್ನೊಂದು 2 ನಿಮಿಷ ಬಿಟ್ಟಿದೆ. ಹೊಳೆಲ್ಲ ಊದ್ಬಿಟ್ಟಿದ ಏನು ಸಡನ್ ಆಗಿ ರೊಚ್ಚಿಗೆ ಎದ್ಬಿಟ್ಟಲ್ಲ, ಏನಾಯ್ತು? ಆ ಥರ ಏನಿಲ್ಲ ಸರ್. ಪ್ರತಾಪ್ ಅವ್ರು ಹೆಂಗ್ ಗೊತ್ತಾ, ಸಾಂಗ್ ಹಾಕಿದ ತಕ್ಷಣ ಅವ್ರಿಗೆ ಎಲ್ಲಿಲ್ಲದ ಎನರ್ಜಿ ಬಂದ್ಬಿಡುತ್ತೆ. ಅದಕ್ಕಿಂತ ಮುಂಚೆ ಮುಟ್ತಾನೆ ಇರಲ್ಲ ಮ್ಯಾಮ್. ಸಾಂಗ್ ಹಾಕಿದ ತಕ್ಷಣ ಅವರು ಹೇಳ್ಕೊಳ್ಳೋದು, ಅವರೇ ಹತ್ರ ಬರೋದು, ಹಿಂಗೆಲ್ಲ ಮಾಡ್ತಾರೆ. ಆ ಥರ ಇಲ್ಲ. ಅಂದ್ರೆ ಆರ್ಟಿಸ್ಟ್ಗೆ ಕ್ಲಾಪ್ ಅಂದ ತಕ್ಷಣ ಶುರು ಮಾಡ್ತಾರಲ್ಲ, ಹೇಗೆ ಇದ್ರು ಆ ರೀತಿ ಸಾಂಗ್ ಬಂತು. ಆಸ್ ಆರ್ಟಿಸ್ಟ್ ನಾನು ಪರ್ಫಾರ್ಮ್ ಮಾಡಿದೆ ಅಷ್ಟೇ. ಎಮೋಷನಲ್ ಆಗ್ತಾ ಇದ್ದೀನಿ. ನಂಗೆ ಫಸ್ಟ್ ಸಾಂಗ್ ಇಂದ ಸೆಕೆಂಡ್ ಸಾಂಗ್ ಅಲ್ಲಿ ಅವ್ರ ಕೆಮಿಸ್ಟ್ರಿ ಚೆನ್ನಾಗಿದ್ದಿತ್ತು. ಇದು ಹೆಂಗೆ ಏನಂತ ಹೇಳಿ ನಾನು ಇವಾಗ? ಇಲ್ಲ ಮ್ಯಾಮ್, ಇದು ನ್ಯಾಚುರಲ್ ಆಗಲ್ವಾ? ಅದಾದ್ರೆ ಸ್ಟೆಪ್ಸ್ ಇದನ್ನೇ ಮಾಡ್ಬೇಕು, ಹೀಗೆ ಮಾಡ್ಬೇಕು ಅಂತ ಮೈಂಡ್ ಅಲ್ಲಿ ಬರ್ತಾ ಇರುತ್ತೆ. ಇದಾದ್ರೆ ಹೇಗ್ ಮಾಡಿದ್ರು ಗೊತ್ತಾಯ್ತು ಬಿಡಪ್ಪ. ನಿಂಗೆ ನ್ಯಾಚುರಲ್ ಆಗಿ ಬಿಟ್ರೆ ಎಲ್ಲ ನೀನೇ ಮಾಡ್ತೇನೆ, ಅದೇನೋ ಹೇಳ್ಕೊಡೋದು ಬೇಡ. ಇಲ್ಲ ಸರ್, ಇಲ್ಲ 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 ಸರ್, ಇಲ್ಲ ಇಲ್ಲ. ಏನೋ ಮಾಸ್ಟರ್ಗಳೆಲ್ಲ ಮನೆ ಕಳಿಸ್ಬಿಟ್ರೆ ಅವನೇ ಮಾಡ್ತಾನೆ, ನಿನ್ನ ಮೇಲೆ ಸಾಲ ಇಲ್ಲ ಇಲ್ಲ ಸರ್, ನೀನೇ ಮಾಡಿ. ಈಗ ಹಾಕೋ ಇನ್ನೊಂದು ಹಾಡು ಹಾಕೋ, ಅವನೇ ಮಾಡ್ಲಿ. ಅದೇನ್ ಮಾಡ್ತಾನೆ, ಕಂಪೋಸ್ ಮಾಡ್ಕೊಂಡು ನೀನೆ. ಡ್ರೋನ್ ಪ್ರತಾಪ್ ತಬ್ಲಾ ಹೊಡೆದಿದ್ ನೋಡ್ಬಿಟ್ಟೆ. ಅಯ್ಯೋ ಗೋಪಾಲ, ಒಳಲ್ ಜೊತೆ ತಬ್ಲಾ ನುಡಿಸ್ತೀನಪ್ಪ. ನಿಜವಾಗ್ಲು ಕಣಮ್ಮ, ನಿಮ್ ಎಲೆ ಕೋಸಲ್ಲಿ ಇನ್ನೂ ಏನೇನಿದೆಯೋ ಗೊತ್ತಿಲ್ಲ ಕಣಮ್ಮ. ಯಪ್ಪ ದೇವ. ರವಿ ಸರ್, ಆಕ್ಚುಲಿ ಇದೇ ಹೆಬ್ಬುಲಿ ಸಿನಿಮಾ ಬಗ್ಗೆ ಮಾತಾಡ್ಬೇಕು ಅಂದ್ರೆ ನಿಮ್ಮ ಹಾಗೂ ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಕಾಂಬಿನೇಷನ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇತ್ತು ಸರ್. ತಂದೆ ಮಗಂದು ಸಾಕಷ್ಟು ಸಿನಿಮಾಗಳು ಬಂದಿದೆ, ಬಟ್ ಅಣ್ಣ ತಮ್ಮನ ಜೋಡಿ, ಅದು ಎಣ್ಣೆ ಹೊಡೆಯೋ ಅಣ್ಣ ತಮ್ಮ ಸಾಕತ್ತು ಜೋಡಿ ಸರ್. ಕೇಳಿ ಸರ್, ಆ ಸಿನಿಮಾದ ಬಗ್ಗೆ ಅನುಭವ ಹೇಳಿ ಸರ್. ಅಲ್ಲ, ಸುದೀಪ್ಗೆ ನನಗಿರೋ ಒಂದು ಬಾಂಧವ್ಯನೇ ಬೇರೆ. ಅದು ವೇ ಇಬ್ರು ಒಬ್ರಿಗೊಬ್ರು ಇಷ್ಟಪಡೋ ರೀತಿನೇ ಬೇರೆ ಅದು. ಅದರಿಂದ ಮಾಣಿಕ್ಯ ಸಿನಿಮಾ ಮಾಡೋ ಟೈಮಲ್ಲಿ ನಾನು ಕ್ಯಾರೆಕ್ಟರ್ ರೋಲ್ಸ್ ಮಾಡ್ತಾನೆ ಇರಲಿಲ್ಲ. ಆ್ಯಕ್ಚುಲಾಗಿ ಅವರು ನನ್ನ ಮನೆ ಬಾಗಿಲಿಗೆ ಬಂದು ಕೆಳಗಡೆ, ಅವನು ಯಾರೋ ಸುದೀಪು ಮತ್ತು ಇವರು ತುಂಬ ಯೋಚನೆ ಮಾಡ್ತಾರೆ ನನ್ನ ಹತ್ರ ಬಂದು ಮಾತಾಡ್ಸೋದಕ್ಕೆ, ಎಲ್ಲಿ ಸಾರ್ ಬೈದು ಬಿಡ್ತಾರಂತ ಬೈಕೊಂಡು ಬಂದರು. ಬಟ್ ಸುದೀಪ್ ಬಂದ್ಬಿಟ್ಟು, ಅಣ್ಣ ನೀವು ಮಾಡಿದ್ರೆ ನಾನು ಮಾಣಿಕ್ಯ ಸಿನಿಮಾ ಮಾಡ್ತೀನಿ, ಇಲ್ಲರ ಮಾಡೋದಿಲ್ಲ ಅಂತ ಹೇಳಿದ್ರು. ನನ್ನಿಂದ ನೀನು ಆಸೆ ಆಗಬೇಕು, ನಾನು ಮಾಡ್ತೀನಿ ಬಂತು. ಆ ಫಾದರ್ ಕ್ಯಾರೆಕ್ಟರ್ ಮಾಡಿದಂಥ ಸಿನಿಮಾ ಅದು. ಸೊ ಅಲ್ಲಿಂದ ನೆಕ್ಸ್ಟ್ ಬ್ರದರ್ ಕ್ಯಾರೆಕ್ಟರ್ಗೆ ಬಂತು. ಬಟ್ ವಾಟ್ ಎವರ್ ಇಟ್ ಇಸ್, ಅಲ್ಲಿಂದ ಒಂದು ಕ್ಯಾರೆಕ್ಟರ್ ರೋಲ್ಸು
ಮಾಡೋದಕ್ಕೆ ಪ್ರಿಪೇರ್ ಆದಂಥ ಒಂದು ಜರ್ನಿ ನನ್ನ ಅದಕ್ಕಿಂತ ಮುಂಚೆ ನೀವು ಮಾಡಿಲ್ಲ ಸರ್ ಇಲ್ಲ 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 ಅಲ್ಲಿಂದನೇ ಕ್ಯಾರೆಕ್ಟರ್ ರೋಲ್ಸ್ ಸ್ಟಾರ್ಟ್ okay, ಆಗುತ್ತೆ ನನಗೆ okay. ನನ್ನ ಅವನ ರಿಲೇಶನ್ಶಿಪ್ ಅದನ್ನ ಬೆಲೆ ಕಟ್ಟಕ್ಕೆ ಆಗ್ದಿರೋಂಥ ರಿಲೇಶನ್ಶಿಪ್. ನಾನು ಸುದೀಪ್ ಯಾವಾಗಲೂ ದೊಡ್ಡ ಮಗ ಅಂತಾನೆ ಹೇಳೋದು ನಾನು. ಎಂಥ ಒಳ್ಳೆ ಫ್ರೆಂಡು ಒಂದೊಂದು ಬಿಟ್ಟು ಎಂದು ಇರೋದಿಲ್ಲ ಹಂಗನೇ ನಾನು ನೀನು ಒಳ್ಳೆ. ನನಗೆ ಸುದೀಪ್ ಸರ್ ಫೋಟೋ ನೋಡಾದ್ಮೇಲೆ ನಾನು ಮತ್ತೆ ರವಿ ಸರ್ ಇವಾಗ ಅದೇ ಡಿಸ್ಕಸ್ ಮಾಡ್ತಿದ್ವಿ. ಸ್ಟಾರ್ಟಿಂಗ್ ಫ್ರಮ್ ರಾಜ್ಕುಮಾರ್ ಸರ್ ಇಂದ ಹಿಡಿದು ಇವತ್ತಿನವರೆಗೂ ಐ ಥಿಂಕ್ ಸರ್ ಒಬ್ಬರೇ ಅನ್ಸುತ್ತೆ ಎಲ್ರ ಜೊತೆಗೂ ಸ್ಕ್ರೀನ್ ಶೇರ್ ಮಾಡಿರೋದು. ಆಕ್ಚುಲಿ ಹೌದು ಅಲ್ವಾ? And we all are very lucky, blessed, honored to be with him, to be around him, and ಅವ್ರ ಜೊತೆ ನಾವೆಲ್ಲ ಕೂತ್ಕೊಂಡು ಈ ಒಂದು ಕಾರ್ಯಕ್ರಮ ಮಾಡ್ತೀವಿ. ನಮ್ಗೆಲ್ರಿಗೂ ಪ್ರೌಡ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಖುಷಿ ಆಗುತ್ತೆ ನಿಮ್ಮ ಜೊತೆ ಇರೋದಕ್ಕೆ ನಮ್ಗೆಲ್ರಿಗೂ. we love you ರವಿ ಸರ್. ರವಿ ಸರ್, ಶಂಕರಣ್ಣ ಅಂತ ನಿಮ್ಮ ತಲೆಗೆ ಬಂದಿದ ತಕ್ಷಣ ಏನ್ ನೆನಪಾಗುತ್ತೆ ಸರ್? ಶಂಕರ್ನಾಗಂದ್ರೆ ಫಸ್ಟ್ ನೆನಪಾಗದೆ ಟೈಮ್, ಬೇರೆ ಏನೂ ಇಲ್ಲ. ಆಲ್ವೇಸ್ ವರ್ಕಿಂಗ್. ಅವ್ರು ತಗೋತಾ ಇದ್ದಿದ್ದು ರಜಾ ಬಂದ್ಬಿಟ್ಟು ಸ್ಯಾಟರ್ಡೆ ಸ್ವಿಚ್ ಆಫ್ ಆದರೆ ಮಂಡೇ ಮಾರ್ನಿಂಗ್ ಆವರೆಗೂ ಯಾರ ಕೈಗೆ ಸಿಗೋದಿಲ್ಲ. ಆ್ಯಂಡ್ ಈ ವಿಲ್ ನೆವರ್ ಗಾಸಿಪ್ ಅಬೌಟ್ ಎನಿಬಡಿ. ಅರ್ಧ ಗಂಟೆ ನೀವು ಬ್ರೇಕ್ ಟೈಮ್ ಕೊಟ್ಟರೆ ಈ ವಿಲ್ ರನ್ ಟು ಡೂ ಸಮ್ ವರ್ಕ್ ಇನ್ ವಿಧಾನಸೌಧ ಆರ್ ಸಮ್ವೇರ್ ಇನ್ ಕಮ್ ಬ್ಯಾಕ್. ಇವತ್ತಿದ್ದಿದ್ರೆ ಈ ವುಡ್ ಹ್ಯಾವ್ ಬೀನ್ ದಿ ಚೀಫ್ ಮಿನಿಸ್ಟರ್ ಆಫ್ ಅವರ್ ಸ್ಟೇಟ್ ಆಲ್ಸೋ. ಆ್ಯಂಡ್ ಒನ್ ಮ್ಯಾನ್ ಹೂ ಡ್ರೆಮ್ಟ್ ಬಿಗ್. ಕೇಬಲ್ ಕಾರ್ ಮಾಡಬೇಕು ನಂದೀಲ್ಸ್ಗೆ ಯೋಚನೆ ಮಾಡಿದವರು ನನ್ನನ್ನು ಕರ್ಕೊಂಡೋಗಿ 30,000 ರೂಪಾಯಲ್ಲಿ ಒಂದು ಮನೆ ಕಟ್ಟಿಸ್ಬೋದು ಅಂತ ಥರ್ಮಾಕಾಲ್ ಇಟ್ಕೊಂಡು ಒಂದು ಬರೀ ಮೆಶ್ ಥರ ಇರೋದು ನನ್ನ ಕರ್ಕೊಂಡು ತೋರಿಸಿದ್ರು ಅವರು ಅದನ್ನು. ಆ್ಯಂಡ್ ವೆರಿ ಪಾಸಿಟಿವ್ ಮೈಂಡೆಡ್. ಆ ಥರ ಒಬ್ಬ ಮನುಷ್ಯನ ಟಿಲ್ ಟುಡೇ ಐ ಹ್ಯಾವ್ ನಾಟ್ ಸೀನ್ ಎನಿ. ಬರ್ಲಿ ನಮ್ಮ ಆಟೋ ರಾಜ ಕರಾಟೆ ಕಿಂಗ್ ಶಂಕರಣ್ಣಂಗೆ. And I have another thing. ಒಂದು ನಿಮಿಷ, ಐಮ್ ಸಾರಿ. ಅವರ ಸಿನಿಮಾದಲ್ಲಿ ನಾವು ಎಲ್ಲ ಹೀರೋಯಿನ್ಸ್ ಲೈಕ್ ಬಾಲಿವುಡ್, ಟಾಲಿವುಡ್, ಕಾಲಿವುಡ್ ಎಲ್ಲರನ್ನೂ ಅವರು ಕಾಸ್ಟ್ ಮಾಡಿದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿ ಅವ್ರನ್ನ ಪ್ರೆಸೆಂಟ್ ಮಾಡಿದ್ದಾರೆ. ನನಗೆ ಒಂದು ಯಾವಾಗಲೂ ಕೇಳ್ತಿರ್ತೀನಿ ನಾನು, ಸರ್ ನನಗೆ ಇಬ್ಬರು ಹೀರೋಯಿನ್ಸ್ ನಿಮ್ಮ ಜೊತೆ ತೆರೆ ಮೇಲೆ ನೋಡಬೇಕು ಅನ್ನೋ ಆಸೆ ಇತ್ತು. ಒಂದು ಶ್ರೀದೇವಿ ಮ್ಯಾಮ್, ಶ್ರೀದೇವಿ ಅವರು ಬಾಲಿವುಡ್ ಹೀರೋಯಿನ್, ಆ್ಯಂಡ್ ಇನ್ನೊಂದು ಐಶ್ವರ್ಯ ರಾಯ್. ತುಂಬ ಆಸೆ ಇತ್ತು ಗೊತ್ತಾ. ಆ್ಯಂಡ್ ಸತ್ಯ ಹೇಳ ಇವರೊಬ್ಬರ ಕೈಲೇ ಸಾಧ್ಯ ಇದ್ದಿದ್ದು ಅವ್ರಿಬ್ರನ್ನ ಕರ್ಕೊಂಡು. ಚೆಲುವ ಅಂತ ಏನು ಸಿನಿಮಾ ಮಾಡಿದ್ವು, ಅದು ಆಕ್ಚುಲಾಗಿ ಸಿನಿಮಾ ಹೆಸರು ಚೆಲುವೆ ಅಂತಾನೆ ಇದ್ದಿದ್ದು. ಅದಕ್ಕೆ ಶ್ರೀದೇವಿನೇ ಫಿಕ್ಸ್ ಆಗಿದ್ದು. ನನ್ನ ಒಂದೇ ಕಂಡೀಷನ್ ಇದ್ದಿದ್ದು, ಶ್ರೀದೇವಿನ ಕರ್ಕೊಂಬನ್ನಿ, ನನಗೆ ನೋ ರೆಮ್ಯುನರೇಷನ್, ನಾನು ಸಿನಿಮಾ ಆ್ಯಕ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಅದು ಸೈನು ಆಯಿತು ಪಾಪ, ಎಲ್ಲ ನಾನು ಹೋಗಿ ಕಥೆನೇ ನಾನೇ ಡೈರೆಕ್ಟ್ ಮಾಡಬೇಕಾಗಿತ್ತು. ಅದು ಆಮೇಲೆ ಅದು ಕ್ಯಾನ್ಸಲ್ ಆಗಿ ಅದು ರೀಮೇಕ್ ಆಗೋಯ್ತು ಚೆಲುವ ಅಂತ. ಐಶ್ವರ್ಯ ರಾಯ್ಗೆ ಫಸ್ಟ್ ಸಿನಿಮಾ ಮಾಡುವಂಥ ಲೆಟರ್ ಬರೆದಿದ್ದು ನಾನೇ, ಬಿಫೋರ್ ಶಿ ಬಿಕೇಮ್ ದಿ ಮಿಸ್ ವರ್ಲ್ಡ್. ಗ್ಲಾಡ್ ರ್ಯಾಗ್ಸಲ್ಲಿ ಅಂತ ಒಂದು ಫೋಟೋಗ್ರಾಫ್ ನೋಡಿ ಅವ್ರದ್ದು, ಅವ್ರಿಗೆ ಲೆಟ್ರ್ ಬರೆದು ಹಾಕಿದ್ವಿ. ಆವಾಗ ಶಿ ವಾಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಡೂಯಿಂಗ್ ಫಿಲಿಮ್ಸ್ ಆಲ್ಸೋ. ಅವ್ರು ಮಿಸ್ ವರ್ಲ್ಡ್ ತಗೊಂಡು ಬಂದಾಗ ಕರ್ನಾಟಕದಲ್ಲಿ ಫಸ್ಟ್ ಅವ್ರಿಗೆ ಕ್ರೌನ್ ಮಾಡಿದ್ದು ಕೂಡ ನಾನೇ. ಪ್ಯಾಲೇಸಲ್ಲಿ ಒಂದು ಫಂಕ್ಷನ್ ನಾನೇ ಅವ್ರಿಗೆ ಕ್ರೌನ್ ಮಾಡಿದ್ದು. ಶ್ರೀದೇವಿನ ಇಟ್ಕೊಂಡು ಸಿನಿಮಾ ಮಾಡಿದ್ವಿ ನಾವು. ಅಟ್ಲೀಸ್ಟ್ ಒಂದು ಸಿನಿಮಾ, ಅಟ್ಲೀಸ್ಟ್ ಅಮಿತಾಬ್ ಬಚ್ಚನ್ ಶ್ರೀದೇವಿನ ಇಟ್ಕೊಂಡು ಇನ್ಕ್ಲಾಬ್ ಸಿನಿಮಾ ಮಾಡಿದ್ವಲ್ಲ, ಆವಾಗ ಐ ಸ್ಪೆಂಡ್ ಸಮ್ ಟೈಮ್ ವಿತ್ ಟಾಕಿಂಗ್ ಆ್ಯಂಡ್ ಕಾರ್ ಡ್ರೈವಿಂಗ್ ಎಲ್ಲ ಹೇಳ್ಕೊಟ್ಟಿದ್ದೀನಿ ನಾನು. ಭರ್ಜರಿ ಬ್ಯಾಚುಲರ್ ವೇದಿಕೆಯ ಪರವಾಗಿ ನಮ್ಮ ಇಡೀ ಕನ್ನಡ ಚಿತ್ರರಂಗದ ಎಲ್ಲ ಧೀಮಂತ ನಟ ನಟಿಯರಿಗೆ ರಾಯಲ್ ಸಲ್ಯೂಟ್. ನೋಡಪ್ಪ, ನೀನೊಬ್ಬನ ಮಾತಿನ ನಿಮ್ಮಿಬ್ಬರ ಜೋಡಿಯಿಂದ ಎಷ್ಟೆಲ್ಲ ಯಾವಾಗ ಬರ್ತೀಯ ಯಾವಾಗ ಹೋಗ್ತೀಯ ಒಂದೂ ಗೊತ್ತಾಗಲ್ಲ. ನಾನು ಹಂಗೆ ಅಣ್ಣ, ರವಿ ಸರ್ ಹೇಳ್ದಂಗೆ ಇವರಿಬ್ಬರ ಕೈಯಲ್ಲಿ ನೋವುಂಡ ಆ ಮಗು ಬೇರೆ ಯಾರು ಅಲ್ಲ ಅಣ್ಣ, ನಾನೇ ಅಣ್ಣ ಆ ಮಗು. ಅಷ್ಟೇ ಅಲ್ಲ ಅಣ್ಣ, ಇವರಿಬ್ರು ಸೇರಿಸಿ ಹೊಡೆದ್ರ ತಬಲ ಬರೀ ಯಾರು ಅಲ್ಲ ಅಣ್ಣ, ನಾನೇ ತಬಲೂ ನಾನೇ ಅಣ್ಣ. ನೀನ್ ಅಲ್ಲಿದ್ದ ಏನಿಲ್ಲ ತಬಲು ತರ ಅಣ್ಣ, ತಬ್ಲ ತರ ಎಲೆಕೋಸು. ಅವಳು ಹೇಳಿದ್ದಲ್ಲ ಪ್ರತಾಪ್ ಎಲೆಕೋಸು ಅಂತ, ನೋಡು ಎಲೆಕೋಸು ನೋಡಕ್ ಮಾತ್ರ ಸಾಫ್ಟ್ ಆಗವನೇ ಅಷ್ಟೇ. ನಾನು ಅಲಸ್ನೇಣ್ ಇದ್ದಂಗೆ ಸರ್, ಹೊರಗಡೆ ಹೊರಟು ಒಳಗಡೆ ತುಂಬಾ ಸ್ವೀಟು. ನಿನಗೆ ಕಾಣಿಸ್ತಾ ಇಲ್ಲ ಅಷ್ಟೇ ಗಗನ, ಪ್ಲೀಸ್. ಫಸ್ಟ್ ಆಫ್ ಆಲ್ ಇದು ಏನು ಟೋಪಿ, ಏನಿದು, ಏನ್ ಗೆಟಪ್ ಏನಿದು? ಉಪ್ಪಿ ಸರ್ ಮ್ಯಾನ್, ಉಪ್ಪಿ ಸರ್, ಉಪ್ಪಿ ಸರ್, ಉಪ್ಪಿ ಸರ್.
ನೀನು ನನ್ನ ಜೊತೆ ಡ್ಯಾನ್ಸ್ ಮಾಡಿದ್ರೆ ಸ್ವ್ಯಾಗ್ ಆಗಿರುತ್ತೆ, ಅವನ ಜೊತೆ ಡ್ಯಾನ್ಸ್ ಮಾಡಿದ್ರೆ ಲ್ಯಾಗ್ ಆಗಿರುತ್ತೆ. ಇಷ್ಟೇ ಸರ್ ಡಿಫ್ರೆನ್ಸ್. ಅದು ಅರ್ಥ ಆಯ್ತು ಹೇಳ ಅಷ್ಟೇ ಅವಳಿಗೆ. ಗಗನ ಇನ್ನೊಂದು ಹೇಳಲೇಬೇಕು ನಿನಗೆ. ಕಾಂತ ಇಲ್ಲಿ ಇಲ್ಲದ ಗಗನ ಎಲ್ಲಿ ಕಾಂತ. ನೋಡೋಕ್ ಮಾತ್ರ ಸ್ವಲ್ಪ ಸಿಲ್ಲಿ ಆಗಿದ್ರು, ಪಂಚಿನ ನಮ್ಮ ಸ್ಟೇಜ್ ಮೇಲೆ ಚೆಲ್ಲಿ ಗಲ್ಲಿಯಿಂದ ಡಿಲ್ಲಿವರೆಗೂ ಮೈಲಿಗಲ್ಲಲು ನೆಟ್ಟಿರುವ ಗಿಲ್ಲಿ ಮಂಡ್ಯದ ಗಂಡು ಈ ಗಿಲ್ಲಿ ಕಾಂತ. ಬಾಳು ಬೆಳಗುಂದಿಯ ಡ್ಯಾನ್ಸು ಏನೇನಲ್ಲ, ಕವನ ಕವಿತೆಗಳು ಬೇಕಾಗೇ ಇಲ್ಲ. ಈ ಗಿಲ್ಲಿ ಎಂಬ ಗಂಡಸ್ತನದ 7 ಅಂತಸ್ತಿನ ಪಂಚಿನ ಸಾಕ ಸೋಕಿದರೆ. ಏನ್ ಸೋಕಿದ್ದಾರೆ? ಸಾಕ ಸೋಕಿದರೆ. ಓಕೆ ಸಾಕ ಸೋಕಿದರೆ. ಸಭೆಗೆ ಗಿಲ್ಲಿ ಅವರು ಆಗಮಿಸಿದ್ದಾರೆ. ದಯವಿಟ್ಟು ಎಲ್ಲರೂ ಜೋರಾಗಿ ಚಪ್ಪಲಿ ಹೊಡಿಬೇಕು ಅಂತ ಕೇಳ್ಕೊತೀವಿ. ನಿಮ್ದು ಹೇಳಲ್ಲ ಸರ್, ಕೇಳಲ್ಲ ಸರ್. 3 ದಿನ ಆದ್ರೂ ಸ್ನಾನ ಮಾಡದೆ ಬಾಡಿಗೆ ಸಂಟೋಡ್ಕೊಂಡು ಪೇಷೆಂಟ್ ತರ ಪೇಸ್ ಇಟ್ಕೊಂಡು ಇಲ್ಲಿ ಬಂದು ಕಂಟೆಂಟ್ಗೋಸ್ಕರ ಹೊಡೆದಾಡ್ತಾ ಇರೋ ನನ್ನ ಪ್ರೀತಿ ಕಂಟೆಸ್ಟೆಂಟ್ಗಳೇ, ಕೊಲಾಬ್ರೇಷನ್ ಅಲ್ಲಿ ಕಾಸ್ಟ್ಯೂಮ್ ಹಾಕೊಂಡು ಎದ್ ಕಾಣಿಸೋ ತರ ಮೇಕಪ್ ಹಾಕೊಂಡು ಸೋನ ಟೇಕಪ್ ಮಾಡಕ್ ಬಂದಿರೋ ನನ್ನ ಪ್ರೀತಿಯ ಏಂಜಲ್ಗಳೇ, IPL ಮೊಬೈಲ್ ನಲ್ಲಿ ಮ್ಯಾಚ್ ನೋಡ್ಕೊಂಡು ಎಲ್ಲರೂ ರಿಯಾಕ್ಷನ್ ಕ್ಯಾಚ್ ಮಾಡ್ತಾ ಇರೋ ನನ್ನ ಕ್ಯಾಮ್ರಾಮನ್ಗಳೇ, ನಾನು ಹೊಡಿಯೋ ಪಂಚು ಸಿಂಕ್ ಆಗದೆ ಇದ್ರು ನಾನ್ ಸಿಂಕಲ್ಲಿ ಚಪ್ಪಾಳೆ ಹೊಡೆದು ಪಂಚ್ನ ಸಿಂಕ್ ಮಾಡ್ತಾ ಇರೋ ನನ್ನ ಪ್ರೀತಿ ಅಭಿಮಾನಿಗಳೇ, ಈ ಶೋಗೆ ಬ್ರಿಡ್ಜ್ ಆಗಿರೋ ನನ್ನ ಜಡ್ಜಸ್ಗಳೇ, ನಿಜವಾಗ್ಲೂ ನಮ್ಮ ರವಿ ಸರ್, ರುಚಿತಾ ಮೇಡಮ್ ಬರೀ ನನ್ನ ಒಂದೇ ಒಂದು ಜೋಕ್ ಕಾಪಾಡಬೇಕು ಅಂತ ನಗ್ತಿಲ್ಲ, ಈ ಸೋನೆ ಕಾಪಾಡಬೇಕು ಅಂತ ನಗ್ತವ್ರೆ. ಅದಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಸರ್. ನಮ್ಮ ಭುವನೇಶ್, ನಿನ್ನ ಬಗ್ಗೆ ತುಂಬಾ ಮಾತಾಡಬೇಕು ಅಂತ ಬಂದಿದ್ದೀನಿ ಮ್ಯಾನ್. ಎಲ್ಲ ಪರ್ಫಾರ್ಮೆನ್ಸ್ ಅಲ್ಲಿ ವೆಯ್ಟ್ ತರಬೇಕು ಅಂತ ಬಂದ್ರೆ ನೀನು ಗಡ್ಡದಲ್ಲೇ ವೆಯ್ಟ್ ತಂದಿದ್ಯಲ್ಲ ಮ್ಯಾನ್. ಮೊದಲು ಗಡ್ಡ ಬೋಳ್ಸು ಮ್ಯಾನ್. ನಿನಗೂ ನಿಮ್ಮ ಪಾರ್ಟ್ನರ್ಗೂ ಇರೋದು ಒಂದೇ ವ್ಯತ್ಯಾಸ ಮ್ಯಾನ್. ಅವಳು ಮಾಡೆಲ್ ತರ ಅವಳೆ, ನೀನು ಚೈನಾ ಮಾಡ್ಲು ತರ ಇದೆಯಾ ಮ್ಯಾನ್. ಸೂರ್ಯನ ಬಗ್ಗೆ ಒಂದು ಹೇಳ್ಬೇಕು ಅನ್ಕೊಂಡಿದ್ದೀನಿ ಸತ್ಯವಾಗ್ಲೂ. ನೀನು ಮಾಡೋ ಡ್ಯಾನ್ಸು ಎಕ್ಸ್ಪೈರ್ ಆಯ್ತು, ನಿನ್ನ ರೊಮ್ಯಾನ್ಸು ಎಕ್ಸ್ಪೈರ್ ಆಯ್ತು, ನಿನ್ನ ಮುತ್ತು ಎಕ್ಸ್ಪೈರ್ ಆಯ್ತು, ನಿನ್ನ ಏಜು ಎಕ್ಸ್ಪೈರ್ ಆಯ್ತು. ನೀನ್ ಎಕ್ಸ್ಪೈರ್ ಆಗೋಕ್ಕಿಂತ ಮುಂಚೆ ಎಲ್ಲರೂ ಇನ್ಸ್ಪೈರ್ ಆಗೋ ತರ ಏನಾದ್ರು ಮಾಡು ಮ್ಯಾನ್, ಏನಾದ್ರು ಮಾಡು. ಏನ್ ಹೇಳ್ದೆ ಗಿಲ್ಲಿ? ನೀನ್ ನಿಜವಾಗ್ಲು ಗಗನ ಅಣ್ಣ ಸ್ಥಾನದಲ್ಲಿ ನಿಂತ್ಕೊಂಡು ಏನ್ ಹೇಳಕ್ ಇಷ್ಟಪಡ್ತಿಪ್ಪ? ಸೆಲ್ಫ್ ಎಲಿಮಿನೇಷನ್ ಆಯ್ತೇನೆ ಬಿಡು ನನ್ನ. ಹೇಳು ಒಂದು ಒಳ್ಳೆ ಮಾತು. ಒಂದು ಒಳ್ಳೆ ಮಾತಾ? ಗಗನ, ಐ ಲವ್ ಯು ಸೋ ಮಚ್. ನಾನು ತಬಲ ಡ್ಯಾನ್ಸ್ ಆಡ್ಬೇಕು ಅನ್ಕೊಂಡೆ ಬಂದೆ. ನೀನು ವಾರ ಒಂದೊಂದು ಹುಡುಗಿರ ಜೊತೆಗೆ ಆಡ್ತಿರ್ತೀಯಲ್ಲ ಗಿಲ್ಲಿ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಏನು ಬಿರಿಯಾನಿ ತಿಂದವಳ್ಕಂಬಿಡು. ಆಯ್ತು ಏನಣ್ಣ ಹಿಂಗೆ ಎಳ್ಕೊಯ್ತೈತಿ? ಹುಷಾರಾಗಿರ್ಬೇಕು. ಏನು ವಯಸ್ಸಾಗಿರೋ ಅಜ್ಜಿನ ವಾಕಿಂಗ್ ಕರ್ಕೋದಂಗೆ ಎಳ್ಕೊಯ್ತವನ. ಆ ಥರ ಏನಿಲ್ಲ. ನಿನ್ನಿಂದ ಸೇಫ್ಟಿ ಮೇಂಟೈನ್ ಮಾಡ್ತೀನಿ. ದುಷ್ಟರನ್ನ ಕಂಡ್ರೆ ದೂರ ಇರಬೇಕು ಅಂತ ದೊಡ್ಡವ್ರು ಹೇಳಿದ್ದಾರೆ, ಅದಕ್ಕೆ ದೂರ ಇರ್ತೀನಿ. ನೋಡು, ಬಾಯ್. ಅವನ ಜೊತೆ ಇದ್ರೆ ಈ ಲೋ ಬಜೆಟ್ ಲೇಡಿ ಗೆಟಪೇ ಪರ್ಮನೆಂಟ್ ಆಗೋಯ್ತದೆ. ಏನ್ ಹೇಳು ಗಿಲ್ಲಿ? ಅದಕ್ಕೆ ಆಗಮಿಸಿರಿ ಊರಿಗೆ ಸಾಂಗಿಂದ ಬೀಳ್ಕೊಡ್ತದೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಭರ್ಜರಿ ಬ್ಯಾಚುಲರ್ ಸೀಸನ್ 2 ವಿನ್ನರ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ವತಿಯಿಂದ 15 ಲಕ್ಷ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತನ್ನ ಅತ್ಯುತ್ತಮ ಸೇವೆಯನ್ನು ನೀಡುತ್ತಿದ್ದು ಇವರ ಪ್ಲಾಟ್ಸ್ಗಳು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರಲ್ಲಿ ಲಭ್ಯ ಇದೆ. ಈ ಸೈಟ್ಗಳು BMRDA ಹಾಗೂ ರೇರಾ ಅಪ್ರೂವ್ಡ್ ಆಗಿದ್ದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ಅಣ್ಣ, ಯಾಕಿನ್ನ ಶೋ ಶುರು ಮಾಡಿಲ್ಲ? ಶೋ ಶುರು ಮಾಡಕ್ ನಿಮ್ಗೆ ಏನ್ ಬೇಕು? ಅಲ್ಲ, ನಾನು ಇವಾಗ ಶೋ ಶುರು ಮಾಡ್ಬೇಕು ತಾನೆ. ನಾನು ಫಾಂಟಾ ಇಲ್ಲದೆ ಶೋ ಶುರು ಮಾಡಲ್ಲ. ನನಗೂ ಫಾಂಟಾ ಬೇಕೇ ಬೇಕು. ಫ್ಯಾಂಟಾ ಅಂತೂ ಸಖತ್ತಾಗಿದೆ, ಲಿಪ್ ಸ್ಮ್ಯಾಕಿಂಗ್ ಆಗಿದೆ. ನನಗೆ ಶೋ ಮಾಡೋಕ್ಕೂ ಮೊದಲು ಇದು ಬೇಕಿತ್ತು. ಥ್ಯಾಂಕ್ ಯು ಫ್ಯಾಂಟಾ. ಈ ಒಂದು ಎನರ್ಜಿ ಇದೆ, ಇನ್ನು ಎನರ್ಜಿಟಿಕ್ ಆಗಿ ಶೋ ಮಾಡ್ತೀನಿ ನೋಡಿ. ಈಗ ಕೆಮಿಸ್ಟ್ರಿ ಸುತ್ತಲ್ಲಿ ಬರ್ತಾ ಇರುವಂತ ಮುಂದಿನ ಜೋಡಿನ ವೆಲ್ಕಮ್ ಮಾಡೋಣ. ಬನ್ನಿ ಚಪ್ಪಾಳೆ. ಈ ಸುನಿಲನ ಮನ್ಸು ಇಲ್ಲೇ ಎಲ್ಲೋ ಕಳೆದೋಗಿದೆಯಂತೆ. ಆದ್ರೆ ನಮ್ಮ ಚಮ್ಮಕ್ ಚೆಲ್ಲು ಏಂಜಲ್ ಏನದು ಕದ್ದಿರ್ಬೋದಾ? ಒಂದ್ ಸಣ್ಣ ಡೌಟ್ ಬಂದಿದೆ. ಈ ಬ್ಯೂಟಿಫುಲ್ ಮನ್ಸುಗಳ ವಿಚಾರ ಏನು ಅಂತ ನೋಡೋಣ. ಲೆಟ್ಸ್ ವೆಲ್ಕಮ್
ಉತ್ತರ ಕರ್ನಾಟಕದ ಸಿಂಗರ್ ಸುನಿಲ್ ಹಾಗೂ ಬ್ಯೂಟಿಫುಲ್ ಏಂಜಲ್ ಅಮೃತ. ಚಲ್ಲು 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 ಅನ್ನದು ಬಾಬೆ ಚಲ್ಲು ನಾನು ಬೈಲು ಕೇಳು. ಹಲೋ ಜೋಡಿಗಳಿಗೆ ಬರ್ಲಿ ಚಪ್ಪಾಳೆ. ಹಾಯ್ ಹಲೋ, ನಿಮ್ಮ ಕೆಮಿಸ್ಟ್ರಿ ಎಲ್ಲಿವರೆಗೂ ಬಂದಿದೆ? ಎಸ್ ಸುನಿಲ್. ಅಂದ್ಬಿಟ್ರೆ ಚೆನ್ನಾಗಿದ್ದೀವಿ ಅಣ್ಣ. ಫಸ್ಟ್ ಎಪಿಸೋಡ್ ಬಂದಾಗಿನ ಇಲ್ಲಿ ತನಕ 8 ಎಪಿಸೋಡಲ್ಲಿ ತುಂಬಾ ಅಂದ್ರೆ ಕ್ಲೋಸ್ ಆಗಿದ್ದೀವಿ. ಎಷ್ಟು ಕ್ಲೋಸ್ ಆಗಿದ್ದೀವಿ ಅಂದ್ರೆ ಅವ್ರು ನನ್ನ ಅರ್ಥ ಮಾಡ್ಕೊಂಡಿದ್ದಾರೆ, ಅವ್ರನ್ನ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಎಷ್ಟು ಅರ್ಥ ಮಾಡ್ಕೊಂಡಿದ್ದೀನಿ ನಾನು ಹೋಗ್ಲೇ ನಮ್ಮಲ್ಲಿ ಕೇಳಿ ಇದೊಂಥರ ಕೆಮಿಸ್ಟ್ರಿ ಚೆನ್ನಾಗಿದೆ. ಕೇಳಮ್ಮ, ಎಷ್ಟು ಅರ್ಥ ಮಾಡ್ಕೊಂಡಿದ್ಯಾ? ಅದೇ ಎಷ್ಟು ಅರ್ಥ ಮಾಡ್ಕೋಬೇಕು ಅಷ್ಟು ಅರ್ಥ ಮಾಡ್ಕೊಂಡು, ಎಷ್ಟು ಗೊತ್ತಾಗಿದೆ ಅಷ್ಟು ಅರ್ಥ ಮಾಡ್ಕೊಂಡಿದ್ವಿ. ವೆರಿ ಗುಡ್. ಈ ಒಂದು ಹಲ್ಲೋ ಜೋಡಿಗಳ ಬಗ್ಗೆ, ಈ ಪರ್ಫಾರ್ಮೆನ್ಸ್ ಬಗ್ಗೆ ಏನ್ ಹೇಳ್ತೀರಾ ರಚ್ಚು? ಕೆಮಿಸ್ಟ್ರಿ ಆಲ್ರೆಡಿ ಪ್ರೂವನ್ ಆಗಿರೋದ್ರಿಂದ ಇವತ್ತೇನು ಕೆಮಿಸ್ಟ್ರಿ ಇರ್ಲಿಲ್ಲ ಇವರಿಬ್ರು ಮಧ್ಯೆ ಅಲ್ವಾ? ಈ ಸಾಂಗ್ ಅಲ್ಲಿ ಮಾತ್ರ. ಅದರ್ವೈಸ್ ಅವರು ಅಲ್ಲಿ ಗ್ಯಾಲರಿಲಿ ಕುತ್ಕೊಂಡಾಗ ಯಾವಾಗ್ಲೂ ಜೊತೆಗೆ ಕುತ್ಕೊಂಡು ಎಲ್ಲೂ ಹೋಗ್ದೇನೆ ಇರೋದಂದ್ರೆ ಇವರಿಬ್ರೆ. ಅಂದ್ರೆ ಇಲ್ಲಿ ಇವ್ರದೇ ಜಾಸ್ತಿ ಕೆಮಿಸ್ಟ್ರಿ. ಹೌದು ಸರ್, ಇಷ್ಟು ಜನರಲ್ಲಿ ಇವ್ರ ಕೆಮಿಸ್ಟ್ರಿ ಸಕ್ಕದ. ಇಲ್ಲಿ ನೀನ್ ಜಗತ್ತಿನ ಯಾವ ಮೂಲೆಗೋದು ರವಿ ಸರ್ ಕಣ್ಣನ್ ತಪ್ಸಕ್ಕಾಗಲ್ಲ. ಸೊ ಟೆಲ್ ಮಿ ನೌ, ನೀವ್ ಹೇಳೋದೆಲ್ಲ ಅವ್ರು ಕೇಳ್ತಾರಂತೆ, ಅವ್ರು ಹೇಳೋದೆಲ್ಲ ನೀನ್ ಕೇಳ್ತೀಯಂತೆ? ಕೇಳ್ತೀನಿ. ಏನೇನ್ ಹೇಳ್ತೀಯ ನೀನ್ ಅವನ್ಗೆ? ಏನು ಇಲ್ಲ, ಲೈಕ್ ಅವನಿಗೆ ಒಳ್ಳೇದನ್ನೇ ಹೇಳ್ತೀನಿ. ಅವನಿಗೆ ಇದ್ ಮಾಡ್ಬೇಡ, ಅದ್ ಮಾಡ್ಬೇಡ, ಇದ್ ತಪ್ಪು, ಅದು ಸರಿ, ಇದನ್ನ ನೋಡ್ಕೊಂಡು ಮಾಡು. ನೀನು ಹೇಳ್ತೀಯಂತೆ? ಹೌದಾ? ಹೇಳ್ತಾನೆ. ಸರಿ, ಈಗ ನೀನ್ ಹೇಳಮ್ಮ, ನೀನ್ ಅವ್ನಿಗೆ ಏನ್ ಹೇಳ್ಕೊಡ್ತಿ, ಅವ್ನ್ ನಿನಗೇನ್ ಹೇಳ್ಕೊಡ್ತಾನೆ? ಒಂದ್ಸತಿ ನಾನು ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ. ಅವ್ನು ಹೇಳ್ತಾನೆ ಹಿಂಗೆಲ್ಲ ಹೇಳ್ಬಾರ್ದು, ಹಿಂಗೆಲ್ಲ ಮಾತಾಡ್ಬಾರ್ದು, ಕೆಲವ್ರಿಗೆ ಹರ್ಟ್ ಆಗುತ್ತೆ, ಕೆಲವ್ರಿಗೆ ಹರ್ಟ್ ಆಗಲ್ಲ, ನೀನ್ ಗೊತ್ತಾಗಲ್ಲ, ಅದ್ರಲ್ಲೆಲ್ಲ ಸ್ವಲ್ಪ ನಿಮ್ಮಮ್ಮನೂ ಹೇಳಿದ್ದಾರೆ, ನೀನ್ ಮಾತಾಡೋದ್ರಲ್ಲೆಲ್ಲ ಅರ್ಥ ಆಗಲ್ಲ ನಿನ್ಗೆ ಅಂತ. ಅಷ್ಟೆಲ್ಲ ಹೇಳ್ತಾನ? ವೆರಿ ಗುಡ್ ಬಾಯ್ ಅಲ್ವಾ ಅವನು. ನೀನೇನ್ ಹೇಳ್ತೀಯ ಅದಕ್ಕೆ? ನಾನು ಸರಿ ಆಯ್ತು, ಹೇಳಲ್ಲ, ಸಾರಿ ಅಂತ ಹೇಳ್ತೀನಿ. ಎಷ್ಟು ಮುದ್ದಾದ ಜುಪ್ಪ.
ನೀನೇನು ಹೇಳ್ತೀಯ? ನಾನೇನು ಹೇಳಿಲ್ಲಣ್ಣ. ಅಂದ್ಬಿಟ್ರೆ ಏನ್ ಯಾಕೆ ಯಾಕೇನು ಮಾತಾಡಲ್ಲ? ಅಲ್ಲಿ ಹೇಳ್ತಾ ನಾನು ಇವಾಗ ಹೇಳ್ತೀನಿ ಅಲ್ಲಿ ಹೋಗ್ಮೇಲೆ. ಒಟ್ನಲ್ಲಿ ಅವಳಿಗಂತೂ ಅವ್ನ್ ಕಂಡ್ರೆ ತುಂಬಾ ಇಷ್ಟ, ಅವನಿಗೂ ಅವಳು ಕಂಡ್ರೆ ಇಷ್ಟ. ಎಷ್ಟು ಇಷ್ಟ ನಿಂಗೆ ಅವ್ನ್ ಕಂಡ್ರೆ? ಜಾಸ್ತಿ ಜಾಸ್ತಿ ಎಷ್ಟು ಜಾಸ್ತಿ? ಎಷ್ಟು 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 ಜಾಸ್ತಿ? ಆಯ್ತು ಆಯ್ತು. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೀನಿ. ಸುನಿಲ್, ನಿನ್ನ ವಾಯ್ಸ್ ತಾನೇ ಅದು? ಅಂದಲ್ಲ ನನ್ನ ಪರಿಸ್ಥಿತಿ ಹಂಗೆ ಆಗಿದೆ ಇವಾಗ. ಇವ್ರ ಪೋಸ್ಟರ್ ಇದ್ದಾಗ ನಾನು ಆಂಕರಿಂಗ್ ಬೇಡ, ನಾವು ಮಲಿಕ ಬಿಡ್ತೀನಿ ಆರಾಮಾಗಿ. ಹೇಳು ನೀನು ಹಂಗೆ ಹೇಳು. ನೀನು ಹೇಳಮ್ಮ, ಎಷ್ಟು ಜಾಸ್ತಿ ಅಂತ ಹೇಳಮ್ಮ. ಜಾಸ್ತಿ ಆಯ್ತು. ಹಂಗೆ ಹೇಳು, ಅದೇ ಟೋನಲ್ಲಿ ಹೇಳ್ಬೇಕಾ? ಹಂಗೆ ಹೇಳು. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಅವನಿಗೆ ಸೂಟೇ ಆಗಲ್ಲ ಕಣ ಪಾಪ. ಇಲ್ಲ ನಿನ್ಗೆ ಏನಿದೆ ಅದನ್ನ ಮನ್ಸು ಒಳಗಡೆ ಇಟ್ಕೋ, ತೋಡೋಕೆ ಅವಕಾಶ ಬಂದು ತೋಡ್ಕೊ. ಸರಿ ಸುನಿಲ, ಒಂದು ಸಿಚುಯೇಷನ್ ಕೊಟ್ಬಿಡ್ತೀನಿ ಇವಾಗ. ಹಳೇ ಕಾಲದಲ್ಲಿ ನೀವು ಹಲೋ ಹಲೋ ಅಂತ ಮಾತಾಡ್ತಾ ಇದ್ರಿ ಅಲ್ವಾ? ಈಗ ಇದೇ ಹೊರಗಡೆ ಹೋಗ್ಬಿಟ್ಟಿದ್ದೀರಾ ಇಬ್ರು, ಒಟ್ಲಿ ನೀವು ಫೋನಲ್ಲಿ ಮಾತಾಡ್ತಾ ಇರ್ತೀರಾ. ಸೊ ಆ ಫೋನಿಂದ ನಿಮ್ಮಿಬ್ಬರ ಮಧ್ಯ ಏನಾಗುತ್ತೆ ನೋಡಿ. ಓಕೆ, ಪ್ರಾಪರ್ಟಿ. ಈಗ ಇಬ್ರು ಇದ್ದೀರಾ, ನಿಮ್ಮ ಸಿಚುಯೇಷನ್ ನಂಬರ್ 1. ಇಬ್ರು ಪ್ರೇಮಿಗಳು ಏನೋ ಒಂಥರ ಮುದ್ದಾಗಿ ಮಾತಾಡ್ಕೋಬೇಕು. ರೆಡಿ? ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಹಲೋ ಹಲೋ ಅಮ್ಮೋ, ಹಾ ಎಲ್ಲಿದೆಯಾ? ಒಂದು ನಿಮಿಷ ಅಮ್ಮ. ಲ್ಯಾಂಡ್ ಲೈನ್ ಅಲ್ಲಿ ಡಿಸ್ಪ್ಲೇ ಇರಲ್ಲ, ಯಾರು ಅಂತ ಕೇಳು ಫಸ್ಟ್. ಓಕೆ, ಅವ್ರು ಅವ್ವ ಮಾಡಿದ್ರೆ ಏನ್ ಮಾಡ್ತೀಯಾ? ಕರೆಕ್ಟ್ ಆಗಿ ರೆಡಿ ಮೇಡಮ್. ಹಲೋ ಹಲೋ, ಯಾರು? ನಾನು. ಅಮ್ಮೋ ಹೇಳು. ಹೇಗಿದೆಯಾ? ಚೆನ್ನಾಗಿದೆ, ನೀನೇನ್ ಮಾಡ್ತಿದ್ಯಾ? ನಾನೇನಿಲ್ಲ, ನಿಂದೆ ನೆನಪು ಮಾಡ್ಕೊಂತ ಇದ್ದೆ. ಇಷ್ಟೊತ್ನಲ್ಲೆಲ್ಲ ಕಾಲ್ ಮಾಡ್ಬೇಡ ಅಂತ ಹೇಳಿದ್ದೆ ಅಲ್ವಾ ನಾನು ನಿನ್ಗೆ? ನೀನ್ ಮಾಡಿರೋದು ಕಾಲ್. ನೀನೇ ಕಡೆ ಕೊಟ್ಟಿರ್ತಾನೆ. ಹೌದಾ? ಸರಿ ಸರಿ, ಆಯ್ತು. ನೀನ್ ಇಷ್ಟೊತ್ತಲ್ಲೆಲ್ಲ ಮಿಸ್ ಕಾಲ್ ಕೊಟ್ಟೆ, ನಾನು ವಾಪಸ್ ಮಾಡಿದ್ರೆ ಕೆಳಗಡೆ ಇನ್ನೊಂದು ಫ್ಲೋರಲ್ಲಿ ಕನೆಕ್ಷನ್ ಇದೆ, ಅಲ್ಲೂ ಕೇಳಿಸ್ಕೊಂತಾರೆ ಫೋನ್ ಎತ್ತಿ. ಅವಾಗ ಏನ್ ಮಾಡ್ತೀಯಾ? ನಾನು ಏನ್ ಮಾಡ್ಲಿ, ನಿನ್ ನೆನಪು ತುಂಬಾ ಆಗ್ತಾ ಇತ್ತು, ನನ್ ನಿದ್ದೆ ಬರ್ತಿಲ್ಲ, ನಿನ್ ಜೊತೆಗೆ ಇರ್ಬೇಕು ಅನಿಸ್ತಿದೆ. ಇವಾಗ ನೀನ್ ನಿದ್ದೆ ಬಂದಿಲ್ಲ ಅಂದ್ರೆ ನಾನ್ ಬಂದು ಮಲ್ಗ್ಸಕ್ಕಾಗುತ್ತಾ ಹೇಳು? ಏನ್ ಸರ್ ಕಾನ್ವರ್ಸೇಷನ್? ನೀನ್ ಹೇಳು, ಬೇಕಿದ್ರೆ ನಾನೇ ಬರ್ತೀನಿ ಮನೆಗೆ. ಅಷ್ಟೇ, ನಮ್ಮ ಮನೆಯಿಂದಾನೇ ಎತ್ತಾಚಾಕ್ಬಿಡ್ತಾರೆ. ನೀನೇನಾದ್ರೂ ಬಂದ್ಬಿಟ್ಟೆ ನಂಗೆ ಆಗ್ತಿಲ್ಲ ಅಮ್ಮೋ, ನೀನ್ ನೋಡ್ಬೇಕು ಪ್ಲೀಸ್. ಸತ್ತೆ ನಾನು. ಇವಾಗ ಕೆಳಗಡೆ ಇದೇನಾದ್ರು ನಮ್ಮಮ್ಮ ಎತ್ತಿ ಫೋನ್ ಕೇಳಿಸ್ಕೊಂತಿದ್ರೆ ಈಗ ನಾವು ಹೋದ್ವಿ ಅಷ್ಟೇ, ನಿನ್ ಜೊತೆನೆ ಏನಾಗುತ್ತೆ ಆಗ್ಲಿ, ನಾನು ನಿಮ್ಮ ಮನೆ ಹತ್ರ ಬರ್ತೀಯ ನೋಡಿ. ಅಷ್ಟೇ. ಹಿಂಗೆಲ್ಲ ಒಂದ್ ನಂಗೆ ಮಾತು ಕೇಳಂಗಿಲ್ವಾ? ನನ್ ಮಾತು ಕೇಳ್ತಾ ಅಲ್ವಾ ನೀನು? ನಾನು ಬರ್ತೀನಿ, ನೀನ್ ಏನ್ ಮಾಡ್ತೀಯ ನೋಡು, ನಿಮ್ಮ ಮನೆ ಮುಂದೆ ಕಾಯ್ತಿರ್ತೀನಿ. ಏನ್ಲ ಬರ್ತೀನಿ, ಏನ್ ಮಾಡ್ತೀಯ ನೋಡು. ಹಲೋ 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 ಹಲೋ, ಮಾತಾಡು. ಅಯ್ಯಯ್ಯೋ, ಸ್ಟ್ರೈಟ್ ಅವೇ ನೈಟ್ಗೆ ಹೊಟ್ಟೋದ್ರು. ಸ್ಟ್ರೈಟ್ ಕ್ಲೈಮ್ಯಾಕ್ಸೇ. ಆಗಿನ ಕಾಲ ಲ್ಯಾಂಡ್ಲೈನಲ್ಲಿ ಫೋನ್ ಮಾತಾಡ್ಬೇಕಾದ್ರೆ 1 ವರ್ಷ ಆಗೋದು ಲವ್ ಮಾಡೋದಕ್ಕೆ. ಇವ್ರು ಎತ್ತಿದ ತಕ್ಷಣ ಕ್ಲೈಮ್ಯಾಕ್ಸ್ಗೆ ಹೊರಟೋದ್ರು ಇವರು. ಅಲ್ವಾ ಸರ್? ಆಗ ತಡ್ಕೊಳಕ್ಕಾಗ್ತಿಲ್ವಂತ ನಿನಗೆ. ಏನು ತಡ್ಕೊಳಕ್ಕಾಗ್ತಿಲ್ಲಪ್ಪ ನಿನಗೆ? ಆಗ್ಲಿ. ಈಗ ನೋಡಪ್ಪ, ನೆಕ್ಸ್ಟ್ ಇಬ್ರು ಕಿತ್ತಾಡ್ಕೊಂಡ್ಬಿಟ್ಟಿದ್ದೀರಾ. ಅಮೃತ ಸಿಕ್ಕಾಪಟ್ಟೆ ಕೋಪದಲ್ಲಿದ್ದಾಳೆ. ನೀನು ಫೋನ್ ಮಾಡಿ ಜಗಳ ಆಡ್ತಾ ಇದೀಯ, ನೀನು ಫೋನ್ ಮಾಡಿ ಜಗಳ ಆಡ್ತಾ ಇದೀಯ. ಆಕ್ಷನ್. ಹಲೋ, ಏನು? ಎಲ್ಲಿದ್ಯಾ ಅಮ್ಮು? ಎಲ್ಲೋ ಇರ್ತೀನಿ. ನಿಂಗೆ ಯಾಕೆ? ಎಲ್ಲಿದೆ ಹೇಳಿ ಫಸ್ಟ್ ನೀನು. ಎಲ್ಲೋ ಇರ್ತೀನಿ. ಅಲ್ಲ, ಏನ್ ಅನ್ಕೊಂಡಿದ್ಯಾ? ಒಂದ್ ನಿಮಿಷ. ಲ್ಯಾಂಡ್ಲೈನ್ ಮಾಡಿದ್ಮೇಲೆ ಎಲ್ಲೋ ಇದೆ ಅಂತ ಕೇಳ್ತಿಲ್ಲ ಡಬ್ಬ ನನ್ನ ಮಗನೇ. ಲ್ಯಾಂಡ್ಲೈನ್ ನೋಡಿ ಎಲ್ಲಿದೀವಿ ಅಂತೆ. ಅಯ್ಯೋ ಅಯ್ಯೋ, ಲವ್ ಯಾಕೋ ಈಗ ಸಿಕ್ಕಾಕೋತೀಯ? ಎಲ್ಲಿದ್ಯಾ ಅಂತಲ್ಲ ಕಣೋ, ಏನ್ ಮಾಡ್ತಿದ್ಯಾ ಅಂತ ಕೇಳು. ಓಕೆ ಆಯ್ತಾ? ರೆಡಿ? ಹಲೋ, ಏನ್ ಮಾಡ್ತಿದ್ಯಾ? ಏನೋ ಮಾಡ್ತಾ ಇದೀನಿ. ಯಾಕೆ ಫೋನ್ ಮಾಡ್ದೆ? ಫೋನ್ ಮಾಡ್ಬಾರ್ದ ನಿಂಗೆ? ಮಾಡ್ಬೇಡ. ಯಾಕೆ ಇಷ್ಟ ದಿನ ಮಾತಾಡ್ತಿದ್ದೆ, ಇವತ್ತೇನಾಯ್ತು ನಿನ್ಗೆ? ನೀನೇನ್ ಮಾಡಿದ್ದೆ ಅದನ್ನ ತಿಳ್ಕೊ ಫಸ್ಟ್. ಏನ್ ಮಾಡಿದೀನಿ? ನೀನೇನ್ ಮಾಡಿದೀಯಾ? ಯಾಕೆ ನಿನ್ ಗೊತ್ತಿಲ್ವಾ? ಬೆಳಗ್ಗೆ ಕಾಲ್ ಬಂದಂಗೆಲ್ಲ ಆಟ ಆಡ್ಬೇಡ ನೀನು. ಕಾಲ್ ಪಿಕ್ ಮಾಡ್ದಿರನ ಮಾತಾಡ್ದಿರನ. ಏನಂದ್ರೆ ಇನ್ನೊಂದ್ಸತಿ ಹೇಳು. ನಿನ್ ಮನ್ಸಿಗೆ ಬಂದಂಗ ಆಟ ಆಡ್ಬೇಡ ನೀನು. ಕಾಲ್ ಪಿಕ್ ಮಾಡ್ದಿರ ನನ್ ಮನ್ಸಿಗೆ ಬಂದಂಗ ನಾನೇ ಆಟ ಆಡೋದ್ರಿಂದ ನೀನ ಬಂದ್ ಆಟಾಡ್ತೀಯ. ಲಾಸ್ಟ್ ಸಿಚುಯೇಷನ್ ಸರ್. ಕೊಡ್ತಾ ಇರು, ನಿನಗೂ ಬೇರೆ ಕೆಲಸ ಇಲ್ಲ ಇಷ್ಟೊತ್ತಲ್ಲಿ. ಕೊಡು. ಯಾವ್ದಾರ ಹಾಡಾದ್ರೂ ಹೇಳು ಅವಳಿಗೋಸ್ಕರ ಡೆಡಿಕೇಟ್ ಮಾಡೋ ಫೋನಲ್ಲಿ. ಈಗ ನೀನು ಹಾಡು ಹೇಳ್ತೀಯ, ನನ್ನ ಕರ್ಮಕ್ಕೆ ನೀನು ಹಾಡು ಹೇಳ್ಬಿಡ್ತೀಯ.
ಹಲೋ ಏನು ಅಮ್ಮು ಓ ಬೇಜಾರು ಮಾಡ್ಕೊಂಡಿದೀಯಾ? ತುಂಬಾ ಸಾರಿ. ಏನ್ sorry? ನಿಗೋಸ್ಕರ ಒಂದು ಹಾಡು ಹೇಳ್ತೀನಿ, ಹಾಡ್ಲಾ? ನೋಡೋಣ ಅದೇ ಮೂಡ್ ಚೇಂಜ್ ಮಾಡ್ತು ಖುಷಿ ಪಡಿಸ್ತು ಹಾಡಾಡ್ ನೋಡೋಣ. ನಿಂಗಾಗಿ ಹೇಳುವೆ ಕತೆ ನೂರನು, ನಾನಿಂದು ನಗಿಸುವೆ ನನ್ನನು, ഇരുಳಲ್ಲೂ ಕಾಣುವೆ ಕಿರುನಗೆಯನು, ಕಣ್ಣಲ್ಲೇ ಹುಚ್ಚೆದ್ದ ಹೊಂಗನಸನು, ಜೊತೆಯಾಗಿ ನಡೆವೆ ನಾ ಮಳೆಯಲು, ಬಿಡದಂತೆ ಹಿಡಿವೆ ಕೈಯನು, ಗೆಳೆಯ ಜೊತೆಗೆ ತರಾರ ಬಾನ ಎಲ್ಲೇ ತರರಾರ, ನಗುವ ನಯನ ಮಧುರ ಮೌನ, ಮಿಡಿವ ಹೃದಯ ಇರೆ ಮಾತಿಗೆ, ಹೊಸ ಭಾಷೆದು ರಸಕಾವ್ಯವಿದು, ಇದಾಡಲು ಕವಿ ಬೇಕು. ಲಲಲ 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 ನಿಜವಾಗ್ಲೂ ಮತ್ತೆ ಅದೇ ಹಳೇ ಫೋನ್ ಕಾಲ್ಗಳು, ಅದೇ ಹಳೇ ಒಂಥರ ಲ್ಯಾಂಡ್ಲೈನ್ಗಳು ಬರಬಾರ್ದ ಅನ್ನೋಷ್ಟು ಆಸೆ ಆಗ್ತದೆ. ಅಷ್ಟು ಚೆನ್ನಾಗಿ ಮಾಡಿದ್ರಪ್ಪ ನೀವಿಬ್ರು. ನಿಜವಾಗ್ ಮನ್ಸಿಗೆ ಹತ್ರ ಆಗ್ಬಿಟ್ರಿ ನೀವಿಬ್ರು, ಮನ್ಸಿಗೆ ಹತ್ರ ಆಗ್ಬಿಟ್ರಿ. ವೆರಿ ಗುಡ್, ಆಲ್ ದಿ ಬೆಸ್ಟ್ ಗೈಸ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಭರ್ಜರಿ ಬ್ಯಾಚುಲರ್ ಸೀಸನ್ 2 ವಿನ್ನರ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ವತಿಯಿಂದ 15 ಲಕ್ಷ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತನ್ನ ಅತ್ಯುತ್ತಮ ಸೇವೆಯನ್ನು ನೀಡುತ್ತಿದ್ದು, ಇವರ ಪ್ಲಾಟ್ಸ್ಗಳು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರಲ್ಲಿ ಲಭ್ಯ ಇದೆ. ಈ ಸೈಟ್ಗಳು BMRDA ಹಾಗೂ ರೇರಾ ಅಪ್ರೂವ್ಡ್ ಆಗಿದ್ದು, ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ನಾನು ಹೈಟಲ್ ಮಾತ್ರ ಕಮ್ಮಿ ಆದ್ರೂ ನೋ ಪ್ರಾಬ್ಲಮ್ ಅಂತ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ನೀನೇ ನನ್ನ ಸೂಪರ್ ಸ್ಟಾರ್ ಅಂತ ಫುಲ್ ಜೋಶಲ್ ಹೆಜ್ಜೆ ಆಗಕ್ಕೆ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ನಮ್ಮ ಬ್ಯಾಚುಲರ್ ಉಲ್ಲಾಸ್ ಏಂಜಲ್ ಪವಿ ಪೂವಪ್ಪ.
ನಂಬಾಡಿ ನೀತು ನಿನ್ನೋಡಿ ನಾವು ಜೋಡಿ ಪವಿ, ನಿನ್ಗೋಸ್ಕರ ನಾ ಒಂದು ಸರ್ಪ್ರೈಸ್ ತಂದಿದ್ದೀನಿ. ಏನು? ನೀನು ಡ್ಯಾನ್ಸ್ ಮಾಡ್ತಾ ಇರು, ನಾನು ಹಿಂಗೋಗಿ ಹಿಂಗೆ ನಂಬಾಡಿ ನೀತು ನಿನ್ನೋಡಿ ನಾವು ಜೋಡಿ ಕೋಲವೇ ವಿಧಿ. ಕಾನ್ಫಿಡೆನ್ಸ್ ಅಂದ್ರೆ ಇದಮ್ಮ, ಕೆಮಿಸ್ಟ್ರಿ ಅಂದ್ರೆ ಇದು. ಒಡ್ರಿ ಚಪ್ಪಾಳೆ. ಹೈಟು ಸ್ವಲ್ಪ ಜಾಸ್ತಿ ಆದ್ರೆ ನೋ ಪ್ರಾಬ್ಲಮ್, ಹಾರ್ಟ್ ಅಲ್ಲಿ ಜಾಗ ಕೊಡ್ತೀನಿ ಅಂತ ಹೇಳ್ದಲ್ಲಮ್ಮ. ಒಡೆ ಕೈಯೇ. ಥ್ಯಾಂಕ್ಸ್ ಅಪ್ಪಾಜಿ, ಥ್ಯಾಂಕ್ ಯು ಸೋ ಮಚ್ ಅಪ್ಪಾಜಿ. ನೀವು ಚೆನ್ನಾಗಿ ಮಾತಾಡ್ತೀಯ ಅಪ್ಪಾಜಿ. ಅದೇನೋ ಕಲ್ಲನ್ನ ಶಿಲೆಯಾಗಿ. ಆಯ್ತಪ್ಪಾಜಿ. ಓಕೆ. ಶಿವಣ್ಣ ಅವ್ರೆ, ನಿಮ್ಗೆ ನಿಮ್ ಬಗ್ಗೆ ನಿಮ್ಗೆ ಖುಷಿ ಆಯ್ತಾ? ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತಾ? ತುಂಬ ಚೆನ್ನಾಗಿ ಮಾಡಿದೆ ಅನ್ಕೋತೀನಿ. ಆಬ್ವಿಯಸ್ಲಿ ಇನ್ನೂ ಮಾಡ್ಬೇಕಾಗಿತ್ತು, ಸ್ವಲ್ಪ ಎನರ್ಜಿ ಕಮ್ಮಿ ಆಗ್ತಿರೋದ್ರಿಂದ. ಶಿವಣ್ಣಂಗೆ ಯಾವತ್ತೂ ಎನರ್ಜಿ ಕಡಿಮೆ ಆಗಲ್ಲ ಕಣ. ನನಗೆ ಅಕ್ಕ ಉಲ್ಲಾಸ್, ನಿನಗೆ ಹೆಂಗೆ? ನೀನು ಮೇಲ್ ನೋಡ್ಕೊಂಡೇ ಮಾಡ್ಬೇಕಲ್ಲ, ನಿನ್ಗೆ ಹೆಂಗ ಅನ್ಸುತ್ತೆ? ಏನು ಅನ್ಸಲ್ಲ. ಕೆಮಿಸ್ಟ್ರಿ ಬಗ್ಗೆ ಕೇಳ್ತಾ ಇದೀನಿ ಗೋಪಾಲ. ಇಲ್ಲ, ಕೆಮಿಸ್ಟ್ರಿ ಇಲ್ಲಿ ಏನೂ ವರ್ಕ್ ಆಗಿಲ್ಲ. ನಿನ್ ಪ್ರಕಾರ ವರ್ಕ್ ಆಗ್ಬೇಕು ಅಂದ್ರೆ ಏನಿರ್ಬೇಕಪ್ಪ ಕೆಮಿಸ್ಟ್ರಿಯಲ್ಲಿ? ಭಾವನೆ ಹತ್ರ ಆಗ್ಬೇಕು. ನಮ್ಮ ಇಷ್ಟಪಟ್ಟವ್ರ ಜೊತೆಗಿದ್ರೆ ಅವಾಗ ಏನೋ ಕೆಮಿಸ್ಟ್ರಿ ವರ್ಕ್ ಆಗ್ತೈತಿ. ಏನಾಗಬೇಕಾಯ್ತು? ಯಾವ ಥರ ಕೆಮಿಸ್ಟ್ರಿ ವರ್ಕ್ ಆಗಬೇಕಾಗಿತ್ತು ಸರ್? ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಂತ ಹೇಳ್ಬಿಟ್ರೆ ನಾವು ಅವ್ರಿಗೆ ಟ್ರೈನ್ ಮಾಡ್ತೀವಿ. ಸರ್ ಹಂಗಲ್ಲ. ಅಲ್ಲ, ಹಂಗೆ ಹೇಳಯ್ಯ. ಸರ್ ನಾವು ಹಂಗೆ ಅನ್ಕೊಂಡೇ ಇಲ್ಲ ಅದು ಕೆಮಿಸ್ಟ್ರಿ. ಅಲ್ಲಪ್ಪ, ಏನು ಬೇಕು ನಿನ್ನ ಎಕ್ಸ್ಪೆಕ್ಟೇಷನ್ ಹೇಳಪ್ಪ ಪ್ರೊಫೆಸರೇ. ಸರ್ ಅದು ನಿಂತ್ಕೊಂಡು ಹೇಳಯ್ಯ. ನಿನ್ನ ಎಕ್ಸ್ಪೆಕ್ಟೇಷನ್ ಕೆಮಿಸ್ಟ್ರಿಗೆ ಏನು ಬೇಕಾಗಿತ್ತು? ಸರ್ ಕೆಮಿಸ್ಟ್ರಿ ಅಂದ್ರೆ ಲವ್ ಇಂದ ಕೆಮಿಸ್ಟ್ರಿ ಹೊಟ್ಟೋಗುತ್ತೆ. ಈಗ ಪವಿ ಲವ್ ಮಾಡಕ್ ಸರಿ ಇಲ್ವಾ? ಅಲ್ಲ, ಜಾಸ್ತಿ ಹೈಟ್ ಇದ್ದಾಳೆ. ಅದು ನಿಂಗೆ ಹೈಟ್ ಕಡಿಮೆ ಇರೋರು ಬೇಕಾ? ಇಷ್ಟಿದ್ರೆ ನಡೆಯುತ್ತೇನೋ. ಈ ಕೆಮಿಸ್ಟ್ರಿ ಬಗ್ಗೆ ನಮ್ಮ ಕೆಮಿಸ್ಟ್ರಿ ಪ್ರೊಫೆಸರ್ ಏನ್ ಹೇಳ್ತಾರೆ ನೋಡೋಣ. ಸಿಕ್ಕಾಪಡೆ ಎಂಜಾಯ್ ಮಾಡ್ತಾರೆ ಗುರು. ರಚ್ಚು ಅಂತ ನಿನ್ ಪರ್ಫಾರ್ಮೆನ್ಸ್ ನೋಡಿ. ವೆರಿ ಕ್ಯೂಟ್, ಚೆನ್ನಾಗಿದೆ. ನೈಸ್ ಸಾಂಗ್ ಸೆಲೆಕ್ಷನ್ ಆ್ಯಂಡ್ ನಿಮ್ಮಿಬ್ರಿಗೆ ಆ್ಯಪ್ಟ್ ಇದು. ಆ್ಯಂಡ್ ತುಂಬ ಚೆನ್ನಾಗಿತ್ತು ಕೊರಿಯೋಗ್ರಫಿ, ನೈಸ್ ಕಾಸ್ಟ್ಯೂಮ್, ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ ಇಬ್ರು. ಆ್ಯಂಡ್ ಲಾಸ್ಟ್ ಸರ್ಪ್ರೈಸ್ ನಮಗೂ ಗೊತ್ತಿರಲಿಲ್ಲ ಅವ್ನು ಹಿಂಗೆ ಬರ್ತಾನೆ ಅಂತ. ದಟ್ ಕೆಮಿಸ್ಟ್ರಿ ಈಸ್ ವಂಡರ್ಫುಲ್. ಅದೇನೋ ಮಾಡ್ದಲ್ಲ, ಇನ್ನೊಂದ್ಸರಿ ತೋರ್ಸೋದು. ಇದೇನೋ ಹಿಂಗೆ ಒಂದು ವೇವ್ಸ್ ಥರ ಮಾಡ್ದಲ್ಲ, ಏನೋ ಅದು? ಏನದು? ಅಂದ್ರೆ ಆ ಬೀಟ್ಗೆ ಬಾಡಿ ವೇವ್ ಆಗ್ಲಿಲ್ಲಪ್ಪ. ಕರೆಕ್ಟಾಗಿ ವೇವ್ ಮಾಡು, ಕರೆಕ್ಟಾಗಿ ವೇವ್ ಮಾಡು. ಏನೆಲ್ಲ ಆಸೆ ಇದೆ ಕಣ್ಣ ನಿನಗೆ? ಯಾರು ಚೆನ್ನಾಗಿ ವೇವ್ ಮಾಡ್ತಿರೋ? ಹುಲಿ. ನಾನು ವೇವ್ ನೋಡ್ರೆ ಸಮುದ್ರ ನೆನಪಾಯ್ತದ ಮತ್ತೆ. ಪ್ರತಾಪ್, ಡ್ರೋನ್. ಪ್ರತಾಪ್ ಆದ್ಮೇಲೆ ಮಿಸ್ಟರ್ ಗಾಬ್ರಿ ಸಿಂಗ್. ತಾಪ, ಶೌರ್ಯ ಪ್ರತಾಪ.
ಸುನಿ ರೆಡಿ ಬಗ ಬಗ್ಗ ಅಲ್ಲ ಮ್ಯೂಸಿಕ್. ಮಾಡ್ತಾರೆ. ನೆಕ್ಸ್ಟ್ ಇಯರ್ ಸುನಿಲ್. ಸುನೀಲ್ ನಾನು ಹಿಡ್ಕೊತೀನಿ ಅಣ್ಣ. ಸುನೀಲ್ ಏನೇನು ಆಸೆನೋ ಇದು. ಮ್ಯೂಸಿಕ್. ಯಾರ್ದಪ್ಪ? ರಕ್ಷು ಮಾಡ್ಬಿಡು. ಬೇಡ ಇದನ್ನ ಹಿಡಿಯಕ್ಕೆ ಇಬ್ರು ಬೇಕಣ್ಣ ಈಗ. ಮ್ಯೂಸಿಕ್. ಕಡೆಯದಾಗಿ ಬೆಸ್ಟ್ ಡ್ಯಾನ್ಸರ್ ಇನ್ ಭರ್ಜರಿ ಬ್ಯಾಚುಲರ್ಸ್ ರಕ್ಷಾ. ಮ್ಯೂಸಿಕ್. ಇಲ್ಲ ಇಲ್ಲ ಇಲ್ಲಿ ಇವನೊಬ್ಬ ಇದ್ದಾನೆ, ಇವನೊಬ್ಬ ಮಿಸ್ ಇದ್ದಾನೆ, ಹೋಗೋ. ಮ್ಯೂಸಿಕ್. Everybody listen to my love beat. I'm lost and my heart to heart tighter. I don't want to go low all the fighters. You rush to my room, listen to the maru. ರಚ್ಚು ಎಲ್ಲ ಬ್ಯಾಚುಲರ್ಸ್ ವೇವ್ಸ್ ನೋಡಾಯ್ತು. ಹೌದು. ಯಾರು ಬೆಸ್ಟ್ ವೇವ್ಸ್? ರಕ್ಷಕ್ ಅಂಡ್ ದರ್ಶನ್. ನೋಡಿತಾರೆ. ಯಾವ ಡೈಲಾಗು ಉಲ್ಲಾಸ್? ಓಂ ಸಿನಿಮಾದ್ ಮಾಡ್ತೀನಿ ಅಪ್ಪಾಜಿ. ಓಂ ಸಿನಿಮಾದ? ಹಾ ಆಯ್ತು ಮಾಡಿ ಅಪ್ಪಾಜಿ. ಪ್ರಾಪರ್ಟಿ ಬೇಕಾ? ಹಾ. ಈಗ ಒಂದು ಸಣ್ಣ ಪ್ರತಿಭೆ ದೊಡ್ಡದಾಗಿ ಅರಳುತ್ತಾ ಇದೆ. ಆಕ್ಷನ್. ಬನ್ನಿ ಅದಕ್ಕೆ ಮಾರ್ಗನ್ ಮಕಾಗಿ ಚೆಚ್ಚಾಕ್ಬಿಟ್ಟಾನ ಬಾಯ್ತಾಗ. ಅದಕ್ಕೆ ಅಣ್ಣ ಹೇಳಿದ್ದು ಈ ಸೀರೆ ಉಟ್ಕೋಬೇಕು. ಬೇಡ ನಂಗೆ ಸರ್. ಅಣ್ಣ ಅದಕ್ಕೆ ಸೀರೆ ಉಟ್ಕೋತಾ ಇಲ್ಲ. ತಗೋ ಇದನ್ನು ಓದ್ಕೊಂಬ. ಬರಲಿ. ಯಾಕೆ ಹುಡ್ಕೊಂಬರಲ್ಲ? ಯಾಕೆ ಹುಡ್ಕೊಂಬರಲ್ಲ? ನನ್ನ ಕೋಪ ಬಂದ್ರೆ ನಾನು ಏನು ಮಾಡ್ತೀನಿ ಅಂತ ನೀನು ತುಂಬ ಚೆನ್ನಾಗಿ ಗೊತ್ತು ತಾನೆ. ಹೋಗು ಉಟ್ಕೊಂಬ. ಸಾರಿ ಬಾಯಿಲಿ ಹತ್ರ ಬಾ. ಪವಿ ಈ ಡ್ರೆಸ್ಸಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ? ಏನಂದೆ ಅವತ್ತು? ಏನಂದೆ? ಕಾಫಿ ಹೊಲನೇ ಬೇಕಾ ನಿಂಗೆ? ಏಕೆ ತೊಗರಿ ಹೊಲ ಇದ್ರೆ ನಡೆಯಲ್ವಾ? ಏಕೆ
ನಾನು ಚೆನ್ನಾಗಿಲ್ವಾ? ನೋಡು ನೋಡು, ನಾನು ಚೆನ್ನಾಗಿಲ್ವಾ? ಏನು ಕೂಡನಾ, ಮುದುಕನಾ, ಹುಚ್ಚನಾ? ಏನೋ ಒಂದೆರಡು ಅಡಿ ಚಿಕ್ಕವನಿದ್ದೀನಿ ಅಷ್ಟೇ. ಐ ಲವ್ ಯು ಪವಿ, ಐ ಲವ್ ಯು, ಐ ಲವ್ ಯು ಸೋ ಮಚ್ ಪವಿ. ಹೊಡಿಲ್ಲ. ನೆಕ್ಸ್ಟ್ ಏನ್ ಗೊತ್ತಾ, ಇದು ಲವ್ ಸೀನ್ ಆಯ್ತು. ನೆಕ್ಸ್ಟ್ ಒಂದು ಮಾಸ್ ಡೈಲಾಗ್ ಬೇಕಲ್ಲ. ಹಾಂ, ಏನ್ ಮಾಡ್ತೀಯ ಮಾಸ್ ಡೈಲಾಗ್ಗೆ? ಈಗ ಒಂದು ಲಾಂಗ್ ಹಿಡ್ಕೊಂಡು ಒಂದು ಪರ್ಫಾರ್ಮೆನ್ಸ್. ಲಾಂಗ ಯಾವ ಸಿನಿಮಾ ಡೈಲಾಗು? ಜೋಗೇಶ್ ಸಿನಿಮಾ ಡೈಲಾಗು. ಟೇಕ್ ಆಕ್ಷನ್. ಬರ್ಕಯ್ಯ, ಪೇಪರ್ ಮುಂದೆಗಡೆ ಬರ್ಕೋ. ಬೆಂಗಳೂರು ನಂದು, ಯಾಕಚ್ಚಿತ ಬಾರ್ಡ್ರಲ್ಲಿ ಒಂದು ನಾಯಿ ಬರ್ಬೇಕಾದ್ರು ನನ್ನ ಪರ್ಮಿಷನ್ ಕೇಳಿ ಬರ್ಬೇಕು. ಬಂತು ಅಂದ್ರೆ ಹೆಂಗಿತ್ತು ರಚ್ಚು? ಮರದ ಲಾಂಗ್ ಹಿಡ್ಕೊಂಡು ತುಂಬಾ ಚೆನ್ನಾಗಿ ಮಾಡ್ದ. ಉಲ್ಲಾಸ್ ಟ್ಯಾಲೆಂಟ್ ಅಲ್ಲಿ ಕಮ್ಮಿ ಇಲ್ಲ ಅಂತ ಇಡೀ ಜಗತ್ತಿಗೆ ಪ್ರೂವ್ ಮಾಡಿದ್ಯಾ. ಒಡಿ ಚಾಪ್. ರವಿ ಸರ್, ಓವರ್ ಆಲ್ ಪರ್ಫಾರ್ಮೆನ್ಸ್ ಬಗ್ಗೆ ಏನ್ ಹೇಳ್ತೀರಾ ಸರ್? ಒಟ್ನಲ್ಲಿ ನನಗೆ ಕಾಣಿಸಿದ್ದೇನಂದ್ರೆ ಅವನು ಅಲ್ಲಿ ಕೂತ್ಕೊಂಡು ಸಿಗರೇಟ್ ಸೆದ್ದ ನೋಡು. ಹೌದು ಸರ್. ಆವಾಗ ಅವನು ಒರಿಜಿನಲ್ ಕ್ಯಾರೆಕ್ಟರ್ ಕಾಣಿಸಿದ್ದ. ಎಷ್ಟು ಕಾನ್ಫಿಡೆಂಟ್ ಆಗಿ ಮಾಡಿದೆ ಅಂದ್ರೆ ಹಂಗೆ ಇಟ್ಟು ಕರೆಕ್ಟಾಗಿ ಪಕ್ಕದಲ್ಲಿ ಟೇಬಲ್ ಅವನ ಹೈಟು. ಇಲ್ಲ ಸರ್, ಆಕ್ಟಿಂಗ್ ನೀನು ಒರಿಜಿನಾಲಿಟಿ ಗೊತ್ತಾಗುತ್ತಲ್ಲಪ್ಪ. ನಾವೇನು ಸುಮ್ಮನೆ ಕೂತಿದ್ದೀವ ಇಲ್ಲಿ. ಅದು ಓವರಾಲ್ ಗುಡ್, ಚೆನ್ನಾಗೈತೆ. ಅಂಡ್ ಹೈಟ್ ಕಮ್ಮಿ ಆದ್ರೂ ಟ್ಯಾಲೆಂಟ್ ಅಲ್ಲಿ ನಾನೇ ರೈಟ್ ಅಂತ ಪ್ರೂವ್ ಮಾಡಿದಂತ ಹುಲ್ಲು ಹಾಗೂ ಪವಿಗೆ ಬಲಿ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಭರ್ಜರಿ ಬ್ಯಾಚುಲರ್ ಸೀಸನ್ 2 ವಿನ್ನರ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ವತಿಯಿಂದ 15 ಲಕ್ಷ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತನ್ನ ಅತ್ಯುತ್ತಮ ಸೇವೆಯನ್ನು ನೀಡುತ್ತಿದ್ದು, ಇವರ ಪ್ಲಾಟ್ಸ್ಗಳು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರಲ್ಲಿ ಲಭ್ಯ ಇದೆ. ಈ ಸೈಟ್ಗಳು BMRDA ಹಾಗೂ ರೇರಾ ಅಪ್ರೂವ್ಡ್ ಆಗಿದ್ದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ಈಗ ಪ್ರೇಮದ ತಾಪ ಸ್ವಲ್ಪ ಹೆಚ್ಚಾಗುವಂತ ಸಮಯ. ಶಿ ಈಸ್ ಮೈ ಪುಟ್ಗೌರಿ ಅಂತ ಯಾಮಾರ್ಸಿ ಕಣ್ಣೊಡೆದು ಮುದ್ದಾಗಿ ಪರ್ಫಾರ್ಮ್ ಮಾಡೋದಕ್ಕೆ ಬರ್ತಾರೆ. ಲೆಟ್ಸ್ ವೆಲ್ಕಮ್ ಪ್ರೇಮ್ ಥಾಪ ಹಾಗೂ ಏಂಜಲ್ ವಿಜಯಲಕ್ಷ್ಮಿ. ಎಷ್ಟೋ ದಿನದಿಂದ ನನ್ನ ಪ್ರೀತಿನ ಅವಳ ಹತ್ರ ಹೇಳ್ಕೋಬೇಕು ಅಂತಿದ್ದೀನಿ. ಕೊನೆಗೂ ಆ ದಿನ ಇವತ್ತು ಬಂತಲ್ಲ, ಸೊ ಇವತ್ತು ಹೇಳ್ಬಿಡ್ತೀನಿ. She is my putgahore, I won't ask any dowry. ಕಣ್ಣೊಡೆದ ಯಾಮಾರಿ ಸ್ಟಾರ್ಟ್ ಆಯ್ತು ಲವ್ ಸ್ಟೋರಿ. I know she likes me. I know he likes me.
feeling, baby. I want you, let you go. You are my love, baby. I know you are my honey. I got the feeling now. You are my beauty, baby. ತುಂಬಾ ಚೆಲುವೆಯ ರೂತಿನ ಬ್ಲಾಗು ಬರೆದರು ಕೂಡ ರಶ್ಶೇ ಆಗದ ಹೃದಯ ಇವಳಿಗೆ ಯಾಕೆ ಸೇಲಾಯ್ತು ಇವನ ಕಣ್ಣು ನಕ್ಷತ್ರ ನಾಚಿಸುವ ಹೆಣ್ಣು ಇವನೇ ಸಣ್ಣ ಇನ್ನೇನು ಹೋಲಿಸಲಿ ನಾನು ಸಿಂಪಲ್ ಆಗಿ ಲವ್ ಆಯ್ತು ಜಾತಕ ಕೂಡಿ ಟೈಮು ಕುದುರಿ ಗ್ಯಾಪಲ್ಲೇ ಎಂಗೇಜ್ ಆಯ್ತು ಎಂಗೇಜ್ ಆಯ್ತು ಎಂಗೇಜ್ ಆಯ್ತು. ನಾನು ನಿಮ್ಮ ಹತ್ರ ಏನು ಹೇಳ್ಬೇಕ್ರಿ? ಏನು? ಐ ಲವ್ ಯು. ಐ ಲವ್ ಯು. ಕೇಳಿಸ್ತಿಲ್ಲ. ಐ ಲವ್ ಯು. ಐ ಲವ್ ಯು. ಸೊ ಹಲೋ, ಏನು ಹೇಳಲೇ ಇಲ್ಲ? ಐ ಲವ್ ಯು ಟು. ಹಾಂ, ಐ ಲವ್ ಯು ಟು. ಕೇಳಿಸ್ಲಿಲ್ಲ? ಐ ಲವ್ ಯು ಟು. She is my putgahore. I won't ask any dowry. ನಂಗೆ ನಿಜ ನೀನು ನೋಡಿದಾಗ ಒಂದೇ ನೆನಪಾಗೋದು. ಏನು ಸರ್? ವಾಟ್ ಅ ಮ್ಯಾಜಿಕಲ್ ಪರ್ಫಾರ್ಮೆನ್ಸ್. ಬಾ, ಥ್ಯಾಂಕ್ ಯು ಹೆಂಗೆ ಇವೆಲ್ಲ? ಸರ್. ಆ್ಯಕ್ಚುಲಿ ಈ ಸಾಂಗ್ನ ಮ್ಯಾಮ್ಗೋಸ್ಕರ ಡೆಡಿಕೇಟ್ ಮಾಡಿದ್ವಿ ನಾನು ಮತ್ತು ವಿಜಯಲಕ್ಷ್ಮಿ ಅವರು. ಪುಟ್ಗೌರಿ ಅನ್ನೋ ಕ್ಯಾರೆಕ್ಟ್ರು ಅದರಲ್ಲಿ ನೀವು ತುಂಬ ಚೆನ್ನಾಗಿ ಕಾಣ್ತೀರಾ ಮೇಡಮ್. ಸೊ ಅದಕ್ಕೆ ಆ ಸಾಂಗ್ನ ನಾನು ನಿಮಗೋಸ್ಕರ ಮ್ಯಾಮ್ ಡೆಡಿಕೇಟ್ ಮಾಡಿದ್ದು. ಸೊ ನಿಮ್ಮ ಜೊತೆ ಒಂದು ಸ್ಟೇಜ್ನ ಶೇರ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಕ್ಯಾನ್ ಯು ಪ್ಲೀಸ್? ವೇಟ್ ನಾನೇ ಬರ್ತೀನಿ ತಾಡಿ. She is my putgahore. I won't ask any dowry. ಕಣ್ಣೊಡೆದ ಯಾಮಾರಿ ಸ್ಟಾರ್ಟ್ ಆಯ್ತು ಲವ್ ಸ್ಟೋರಿ. ಇವನೊಂಥರ ಟಪ್ಪಾರಿ, ಆದ್ರೂ ನಂಗಿಷ್ಟ. ಪ್ರೀತಿಲಿ ಹಠಮಾರಿ, ಮನಸಾದಳು ಪ್ರತಿಭಾರಿ. ಆಕ್ಷನ್ ಪೆನ್ಸಿಲು ಡಿಂಪಲ್ ಕ್ವೀನಿಗೂ ಸಿಂಪಲ್ ಆಗಿ ಲವ್ ಆಯ್ತು. ಜೊತೆಯಲ್ಲಿ ತೆಗೆದ ಫೋಟೋ ಈಗ ಟ್ವಿಟ್ಟರಲ್ಲಿ ಟ್ರೆಂಡ್ ಆಯ್ತು. ಟ್ರೆಂಡ್ ಆಯ್ತು. ಟ್ರೆಂಡ್ ಆಯ್ತು. ನಮ್ಮ ಮಮ್ಮಿಗೆ ನಿಮ್ಮ ಕೆನ್ನೆ ಅಂತ ಇಷ್ಟ ಅಂತ ಮೇಡಮ್, ಅದಕ್ಕೆ ನಾನೇ ಮುಟ್ಬಿಟ್ಟೆ ನಮ್ಮ ಮಮ್ಮಿ ಬದಲು. ಹೆಂಗಲ್ಲ ಮಾಡಿದೆ ಹಂಗೆ? ಕೆನ್ನೆ ಸಿಕ್ತು ಅಂತ ಹಿಂಡ್ಕೊಂಡು ಕೂತ್ಕತ್ತೀಯ ನೀನು? ಆದ್ರೂ ಜಯಂತ ಗುಣ ಅಲ್ಲಿಂದ ಪಾಪ ರಚ್ಚೋರು ಬಂದ. ಈ ನರ್ಸರಿ ಮಕ್ಕಳು ಡ್ಯಾನ್ಸ್ ಮಾಡ್ಬೇಕಾದ್ರೆ ಎದುರುಗಡೆ ಟೀಚರ್ ಮಾಡ್ತಾ ಇರ್ತಾರೆ. ಹಂಗಿತ್ತಿದ್ದು ಅಲ್ಲಿ ಖುಷಿ ಆಯ್ತಾ? ಸೂಪರ್. ನಿನ್ನ ಆತ್ಮಕ್ಕೆ ಶಾಂತಿ ಸಿಗ್ತಾ? ಮ್ಯಾಮ್ ಒಂದು ಡೈಲಾಗ್ ಇಲ್ಲೇ ಇದ್ದೀರಾ? ಧೈರ್ಯ ತಗೋ, ಧೈರ್ಯ ತಗೋ, ಧೈರ್ಯ ತಗೊಳ್ಳೋ, ಧೈರ್ಯ. ಸರ್ ಹೇಳ್ತೀನಿ ರೀ. ಹೊಡಿ ಹೊಡಿ ಹೊಡಿ. ಅಯ್ಯೋ ಕೆಮ್ಮು ಡಾಕ್ಟರ್, ಉಸಿರೋಗ್ಬಿಟ್ಟಿದೆ ಒಂದು. ಧೈರ್ಯ ತಗೊಳ್ಳೋ, ಧೈರ್ಯ ತಗೋ. ಹೇಳ್ತೀನಿ ರೀ ಸರ್. ಡೈಲಾಗ್. ಅವಳು ನಕ್ಕಿದ್ರೆ ಸಕ್ಕರೆ ಮಿಠಾಯಿ ಥರ ಇರಬೇಕು. ಅವಳು ಕೂದಲು ಸಮುದ್ರದ ಅಲೆಗಳ ಥರ ಇರಬೇಕು. ಅವಳು ಕಣ್ಣು ಅಯ್ಯೋ ಮ್ಯಾಮ್ ನೋಡ್ತಾ ಇದ್ರೆ ನಮ್ಮ ಡೈಲಾಗ್ಗಳೇ ಬರ್ತಾ ಇಲ್ಲ. ನೀನು ಜೀ ಕನ್ನಡದಲ್ಲಿ ಪ್ರೋಮೋಲ್ ಬರ್ಬೇಕಾ? ಒಂದು ಹಾಡು ಹೇಳು. ಚಿನ್ನ
ಮುಚ್ಚಿಟ್ಟರು ಬಚ್ಚಿಟ್ಟರು ನಿನ್ನೊಳಗೆ ಹಾಯಾಗಿರುವೆ ಬಾಚಿನ್ನ ನಾನೆಂದಿಗೂ ನಿನ್ನೊಲವಿಗೆ ನಂಬಿಕೆಯ ನೆರಳಾಗಿರುವೆ ಬೊಂಬೆಯಂತ ಹುಡುಗಿ ನನ್ನೋಳು ಹಾಲು ಜೇನು ಮನಸ್ಸು ಗೊತ್ತೇನು ನಂದೇ ದೃಷ್ಟಿ ಏನು ನನ್ನೋಳು ಹೌ ಆರ್ ಯು ಫೀಲಿಂಗ್ ಮ್ಯಾನ್? ಸಖತ್ ಅಂದ್ರೆ ಸಖತ್ ಖುಷಿ ಆಗ್ತಾ ಇದೆ. ಇದಕ್ಕಿಂತ ಖುಷಿ ಇನ್ನೇನು ಇಲ್ಲ. ಥ್ಯಾಂಕ್ ಯು ಮ್ಯಾಮ್. ಅಲ್ಲಿವರೆಗೂ ಬಿಟ್ಬಿಟ್ಟು ಬಾಬು. ವೆರಿ ಗುಡ್. ಪರ್ಫಾರ್ಮೆನ್ಸ್ ಹೆಂಗಿತ್ತು ಅಂತ ಕೇಳೋಣ. ಏನ್ ಅನ್ಸುತ್ತೆ ಅಚ್ಚರಿ ಮೂಡಿಸಿದ ಕಪಲ್ಸ್ ಬಗ್ಗೆ? ಫಸ್ಟ್ ನಾನು ಈ ಸಿನಿಮಾ ಬಗ್ಗೆ ಮಾತಾಡ್ತೀನಿ, ಭರ್ಜರಿ ಬಗ್ಗೆ. ಭರ್ಜರಿ ಸಿನಿಮಾ ಮುಹೂರ್ತಕ್ಕೆ ಕ್ಲಾಪ್ ಮಾಡಿದೆ ರವಿ ಸರ್. ಸಿನಿಮಾದಲ್ಲಿ ಪ್ರತಿ ಹಾಡುಗಳು ತುಂಬಾ ಚೆನ್ನಾಗಿದೆ ಅಂಡ್ ಇದಂತೂ ಭರ್ಜರಿಯಾಗಿ ಹೋಗಿದೆ ಈ ಹಾಡು. ಅಗೇನ್ ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ಸ್. ನನ್ನ ಸಾಂಗ್ ಲಿಸ್ಟ್ ಅಲ್ಲಿ ಇದು ಕೂಡ ಇದೆ. ತುಂಬಾ ಚೆನ್ನಾಗಿ ಮಾಡಿದ್ರಿ ಇಬ್ರು ಕೂಡ. ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಪ್ರೇಮ್ ತಾಪ. ಇವಾಗ ತುಂಬಾ ಜನ ಮಾಡಲ್ಲ ಇದಾಗಲ್ಲ ಅನ್ನೋದರೆಲ್ಲರೂ ಮಾಡಿದ್ದಾರೆ. ಥ್ಯಾಂಕ್ ಯು ಮ್ಯಾಮ್. ತಾಪ ಇಸ್ ಅ ಗ್ರೇಟ್ ಸಿಂಗರ್. ನಿಮ್ಗೆ ಸ್ಲೋ ಮೋಷನ್ ನಮ್ಗೆಲ್ರಿಗೂ ಗೊತ್ತಿರೋದು, ಬಟ್ ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ತಾಪ. ಬೀಯಿಂಗ್ ವೆರಿ ಹಾನೆಸ್ಟ್ ವಿತ್ ಯು. ಥ್ಯಾಂಕ್ ಯು ಮ್ಯಾಮ್. ವಿಜಯಲಕ್ಷ್ಮಿ, ನಿಮ್ಮ ಎಕ್ಸ್ಪ್ರೆಷನ್ಸ್ ಹೇಳೋದೇ ಬೇಕಾಗಿಲ್ಲ. ಯು ಆರ್ ವೆರಿ ಎಕ್ಸ್ಪ್ರೆಸಿವ್ ಅಂಡ್ ಯು ಹ್ಯಾವ್ ಅ ನೈಸ್ ಐಸ್. ತುಂಬಾ ಚೆನ್ನಾಗಿದೆ ಅಂಡ್ ನಿಮ್ಮಿಬ್ರು ಕೆಮಿಸ್ಟ್ರಿ ಈ ಹಾಡಲ್ಲಿ ತುಂಬಾ ಚೆನ್ನಾಗಿ ವರ್ಕ್ಔಟ್. ಥ್ಯಾಂಕ್ ಯು. ನನ್ಗೆ ಇಷ್ಟ ಆಗಿದೆ ಲಾಸ್ಟ್ ಅಲ್ಲಿ ಐ ಲವ್ ಯು ಅಂದಾಗ ಜೋರಾಗಿ ಐ ಲವ್ ಯು ಅಂದಿದ್ದು ತುಂಬಾ ಚೆನ್ನಾಗಿದೆ. ವಂಡರ್ಫುಲ್. ನೈಸ್ ಕೊರಿಯೋಗ್ರಫಿ. ಸೆಟ್ ಕೂಡ ತುಂಬಾ ರೆಡ್ ಹಾರ್ಟ್ಸ್. ಡೆಫಿನೆಟ್ಲಿ ಎಲ್ರಿಗೂ ಇಷ್ಟ ಆಯ್ತು. ಲವ್ಲಿ. ರಜು, ನಂಗೊಂದು ಕೇಳಕ್ ಆಸೆ. ಏನು? ಈಗ ಅವ್ನು ಹೇಳ್ತಾನೆ ಐ ಲವ್ ಯು ಅಂತ, ನೀವು ಇಲ್ಲ ನಂಗೆ ಕೇಳಿಸಿಲ್ಲ ಅನ್ಬೇಕು. ಅದಕ್ಕೆ ಇವ್ನು ಜೋರಾಗಿ ಹೇಳ್ಬೇಕು. ನಂಗೆ ನೋಡೋ ಆಸೆ. ಆಯ್ತು ಸರಿ. ನಿನಗೆ ಇದಕ್ಕಿಂತ ಒಳ್ಳೆ ಅವಕಾಶ ಸಿಗಲ್ಲ. ಹೇಳ್ಸು. ರಚು ಮ್ಯಾಮ್, ಹಾ ನಿಮ್ಗೇನೋ ಹೇಳ್ಬೇಕು ಅನ್ಕೊಂಡಿದ್ದೀನಿ. ಏನು? ಐ ಲವ್ ಯು. ಹಾ ಐ ಲವ್ ಯು. ಕೇಳಿಸ್ತಾ ಇಲ್ಲ. ಐ ಲವ್ ಯು. ಐ ಲವ್ ಯು. I love you too. ರವಿ ಸರ್ ಕೇಳ್ಬಿಡ್ತೀನಿ ಸರ್. ವಿಜಯಲಕ್ಷ್ಮಿ ಅಲ್ಲಿ ಒಂದು ಇಷ್ಟವಾದ ಗುಣ ಏನು ಅಂದ್ರೆ ಶಿ ಇಸ್ ಆಲ್ವೇಸ್ ಎಕ್ಸೈಟೆಡ್. ಎಕ್ಸ್ಪ್ರೆಸಿವ್ ಸ್ಮೈಲ್, ಎಕ್ಸೈಟ್ಮೆಂಟ್ ಇರುತ್ತೆ. ಆ ಎಕ್ಸೈಟ್ಮೆಂಟ್ ಇವತ್ತು ಪ್ರೇಮ್ ತಾಪಾಕ್ ಸೇರ್ಕೊಂಡಿದೆ ಇವತ್ತು. ಅದರಿಂದ ಬೋತ್ ಆಫ್ ಯು ಡ್ಯಾನ್ಸ್ಡ್ ವೆಲ್. ಚೆನ್ನಾಗಿ ಆಕ್ಟ್ ಮಾಡಿದ್ರಿ, ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ. ವೆಲ್ ಡನ್. ಇಬ್ರು ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದೀರಾ. ಒಳ್ಳೊಳ್ಳೆ ಕಮೆಂಟ್ಸ್ ಕೂಡ ಸಿಕ್ಕಿದೆ. ಸೊ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಈ ಒಂದು ವಾರದ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ಯಾರಿಗೆ ಹೋಗ್ತಾ ಇದೆ ಅಂತ ತಿಳ್ಕೊಳ್ಳೋ ಸಮಯ. ಓವರ್ ಟು ಜಡ್ಜಸ್. ಗಾಬ್ರಿ. ಭುವನೇಶ್ ಹಾಗೂ ಅನನ್ಯ ಅವ್ರಿಗೆ ಸಿಗ್ತಾ ಇದೆ. ಕ್ಯೂಟ್ ಅಂಡ್ ಎಕ್ಸೆಪ್ಷನಲ್ ಪರ್ಫಾರ್ಮೆನ್ಸ್ ಗೆ ಸಿಗ್ತಾ ಇದೆ ಸುದರ್ಶನ್ ಸೆಲ್ಸ್ ಮಲ್ಲೇಶ್ವರಂ ಮಾರ್ಗೋಸ್ ರೋಡ್ ಬೆಂಗಳೂರು ವತಿಯಿಂದ 10,000 ಮೌಲ್ಯದ ಗಿಫ್ಟ್ ವೌಚರ್. ಅಂತೂ ಇಂತೂ ಕೆಮಿಸ್ಟ್ರಿ ರೌಂಡ್ ಮುಗೀತು. ನೋಡಿ, ಪ್ರತಿ ವಾರ ಒಂದು ಹೊಸ ಟಾಸ್ಕ್ಗಳಿರ್ತಾ ಇತ್ತು, ಒಂದು ಹೊಸ ಚಾಲೆಂಜ್ಗಳಿರ್ತಾ ಇತ್ತು. ಬ್ಯಾಚುಲರ್ಸ್ ಗಳಂತೂ ಪಾಪ ಟಾಸ್ಕ್ ಮಾಡಿ ಸೌದೋಗ್ಬಿಟ್ಯಾರ. ಏನ್ರೋ ಮುಂದಿನ ವಾರ ಬ್ಯಾಚುಲರ್ಸ್ ಗಳಿಗೆಲ್ಲ ಹಬ್ಬ. ಯಾಕೇನೋ ಒಂದು ಹೊಸ ರೌಂಡ್ ಇರುತ್ತೆ. ಅದೇನು ಅಂದ್ರೆ ಸರ್ಪ್ರೈಸ್ ಯುವರ್ ಪಾರ್ಟ್ನರ್. ಸರ್ಪ್ರೈಸ್ ಯಾರು ಕೊಡ್ತಾ ಇರೋದು? ಏಂಜಲ್. ಬ್ಯಾಚುಲರ್ಸ್ ಗಳಿಗೆ ಏಂಜಲ್ ಸರ್ಪ್ರೈಸ್ ಕೊಡೋ ರೌಂಡ್ ಇರುತ್ತೆ. ಮುಂದಿನ ವಾರ ಈ ವಿಶೇಷವಾದ ಸಂಚಿಕೆ ನೋಡೋದಕ್ಕೆ ನೀವು ಯಾರು ಮಿಸ್ ಮಾಡ್ಕೊಳ್ಳೇಬೇಡಿ ಅಂತ ಹೇಳ್ತಾ ಈ ವಾರದ ಸಂಚಿಕೆ ಮುಕ್ತಾಯ ಮಾಡ್ತಾ ಇದೀವಿ. ಇಲ್ಲಿವರೆಗೂ ನೀವು ನೋಡಿದ್ದು ಭರ್ಜರಿ ಬ್ಯಾಚುಲರ್ ಸೀಸನ್ 2 ಕೋಪೋರ್ಡ್ ಬೈ ಫ್ಯಾಂಟಾ. ಸ್ಪೆಷಲ್ ಪಾರ್ಟ್ನರ್ ಅರವಿಂದ್ ಪ್ರಾಪರ್ಟೀಸ್, ಅರುಣ್ ಐಸ್ ಕ್ರೀಮ್ಸ್, ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ಸ್, ಮಾರ್ಗೋಸ್ ರೋಡ್ ಬೆಂಗಳೂರು, ಇಂಡಿಯಾ ಗೇಟ್ ಬಾಸುಮತಿ ರೈಸ್, ಅಸೋಸಿಯೇಟ್ ಸ್ಪಾನ್ಸರ್ ಭೀಮಾ,
ಗೋಲ್ಡ್ ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಮತ್ತೆ ಮುಂದಿನ ವಾರ ಸಿಗ್ತೀನಿ. ಅಲ್ಲಿವರೆಗೂ ನನ್ನೆಲ್ಲ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಳ್ಳಿ. ದಿಸ್ ಇಸ್ ನಿರಂಜನ್ ದೇಶಪಾಂಡೆ ಸೈನಿಂಗ್ ಆಫ್. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು.